ಕ್ವಶನ್ ನಂಬರ್ 51 ನೋಡಿ. ಕ್ವಶನ್ ನಂಬರ್ 51 ಅಲ್ಲಿ ಎ ಝೆಡ್ ಬಿ ನ ಸಿ ವೈ ಡಿಗೆ ರಿಲೇಟ್ ಮಾಡಿದ್ದಾನೆ. ಮಾಡಿಬಿಟ್ಟು ಇ ಎಕ್ಸ್ ಎಫ್ ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ. ಆಯ್ತಾ. ಫಸ್ಟು ಇದ್ರ ಪ್ಯಾಟ್ರನ್ನ ಐಡೆಂಟಿಫೈ ಮಾಡಿ, ಡಿಕೋಡ್ ಮಾಡಿ. ಆಯ್ತಾ. ಅದು ಬೆಟರ್ ಈ ರೀತಿ ಬರ್ಕೊಳ್ಳೋಣ. ಎ ಝೆಡ್ ಬಿ ಅದನ್ನು ಸಿ ವೈ ಡಿಗೆ ರಿಲೇಟ್ ಮಾಡಿದ್ದಾನೆ. ಮಾಡಿಬಿಟ್ಟು ಇ ಎಕ್ಸ್ ಎಫ್ನ ಯಾವ ರೀತಿ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾನೆ. ಆಯಿತಾ. ಎ ಸಿಗೆ ಏನು ರಿಲೇಷನು ನೋಡಿ, ಎ ಇದೆ, ಸಿ ಇದೆ. ಆಯಿತಾ. ಎ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಸಿ ತೊಗೊಂಡಿದ್ದಾನೆ. ಆಯಿತಾ. ಅದಾದಮೇಲೆ ಇದು ನೋಡಿ, ಬಿ ಇದೆ, ಡಿ ಇದೆ. ಆಯಿತಾ. ನೆಕ್ಸ್ಟ್ ನೋಡಿ, ಬಿ ಮತ್ತು ಡಿ ಇದೆ. ಬಿ ಹಾಕೊಳ್ಳಿ, ಡಿ ಹಾಕೊಳ್ಳಿ. ಬಿ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಡಿ. ಆಯಿತಾ. ಬಿ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಡಿ ಬಂದಿದೆ. ಆಯಿತಾ. ನೆಕ್ಸ್ಟು ಝಡ್ಡು ವೈ ಇದೆ. ಆಯಿತಾ. ನೋಡಿ, ಝಡ್ಡು ವೈ ಇದೆ. ಝಡ್ಡು ವೈ ಜಸ್ಟ್ ಇನ್ನೊಂದು ಲೆಟ್ರು. ಝಡ್ಡು ವೈ ಜಸ್ಟ್ ಇನ್ನೊಂದು ಲೆಟ್ರು. ಝಡ್ ಇನ್ನೊಂದು ಲೆಟ್ರು ವೈ. ಆಯಿತಾ. ಸೊ ಅದೇ ರೀತಿ ಎಕ್ಸ್ದು ಇನ್ನೊಂದು ಲೆಟ್ರ್ ಏನು, ಎಕ್ಸ್ದು ಇನ್ನೊಂದು ಲೆಟ್ರು ಡಬ್ಲ್ಯೂ ಆಗುತ್ತೆ. ಎಕ್ಸ್ದು ಇನ್ನೊಂದು ಲೆಟ್ರು ಡಬ್ಲ್ಯೂ ಆಗುತ್ತೆ. ಆಯಿತಾ. ಸೇಮ್ ರಿಲೇಷನ್ನ ಇಲ್ಲೂ ಫಾಲೋ ಮಾಡಿ. ಝಡ್ನ ಹಿಂದಿನ ಲೆಟ್ರು ವೈ, ಅದೇ ರೀತಿ ಎಕ್ಸ್ದು ಇನ್ನೊಂದು ಲೆಟ್ರು ಡಬ್ಲ್ಯೂ. ಆಯಿತಾ. ಪುನಃ ನೋಡಿ, ಎ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಸಿ ಇದೆ. ಇ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಇದು ಬರಬೇಕು. ಎಲ್ಲಿದೆ, ಇ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಜಿ ಬರಬೇಕು. ಇ ಎಫ್ ಜಿ. ಇ ಒಂದು ಲೆಟ್ರ್ ಬಿಟ್ಟು ಇಲ್ಲಿ ಜಿ ಬರಬೇಕು. ಆಯಿತಾ. ಅದೇ ರೀತಿ ಬಿ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಡಿ ಬರಬೇಕು. ಅದೇ ರೀತಿ ಎಫ್ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ನೆಕ್ಸ್ಟ್ ಬರುತ್ತೆ. ಎಫ್ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಎಚ್ ಬರುತ್ತೆ. ಎಫ್ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಇಲ್ಲಿ ಎಚ್ ಬರುತ್ತೆ. ಆಯಿತಾ. ಆನ್ಸರ್ ಏನು ಬರುತ್ತೆ, ಜಿ ಡಬ್ಲ್ಯೂ ಎಚ್. ಜಿ ಡಬ್ಲ್ಯೂ ಎಚ್ ಆನ್ಸರ್ ಎ ಬರುತ್ತೆ. ಆಪ್ಷನ್ ಎ ಬರುತ್ತೆ. ಆಪ್ಷನ್ ಎ. ಕ್ವಶನ್ ನಂಬರ್ 52 ನೋಡಿ. ಕ್ವಶನ್ ನಂಬರ್ 52 ಅಲ್ಲಿ ಟಿ ಝಡ್ ಎಸ್ ನ ಡಬ್ಲ್ಯೂ ಸಿ ವಿಗೆ ರಿಲೇಟ್ ಮಾಡಿಬಿಟ್ಟು ಕೆ ಕ್ಯೂ ಪಿ ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಬರ್ಕೊಳ್ಳಿ. ಆಯಿತಾ. ಫಸ್ಟ್ ಇದನ್ನು ಡಿಕೋಡ್ ಮಾಡಿ. ಡಿಕೋಡ್ ಅಂದ್ರೆ ಹೆಂಗೆ ಮಾಡ್ತೀರಾ, ಟಿ ಝಡ್ ಎಸ್ ಡಬ್ಲ್ಯೂ ಸಿ ವಿ. ಆಯಿತಾ. ಟಿ ಆದಮೇಲೆ ಡಬ್ಲ್ಯೂ ಬರ್ದಿದ್ದಾರೆ. ಎಲ್ಲಿದೆ ನೋಡಿ, ಟಿ ಆದಮೇಲೆ ಡಬ್ಲ್ಯೂ ಬರ್ದಿದ್ದಾರೆ. 2 ಲೆಟ್ರ್ ಬಿಟ್ಟಿದ್ದಾರೆ. ಆಯಿತಾ. ಟಿ ಆದಮೇಲೆ ಡಬ್ಲ್ಯೂ ಬಂದಿದೆ, 2 ಲೆಟ್ರ್ ಬಿಟ್ಟಿದ್ದಾರೆ. ಟಿ ಆದಮೇಲೆ 2 ಲೆಟ್ರ್ ಬಿಟ್ಟು ಡಬ್ಲ್ಯೂ ಬಂದಿದೆ. ಆಯಿತಾ. ನೆಕ್ಸ್ಟ್ ಝಡ್ ಆದಮೇಲೆ ಸಿ ಬಂದಿದೆ. ಆಯಿತಾ. ಝಡ್ ಆದಮೇಲೆ ಸಿ ಅಂದರೆ ನೋಡಿ, ಝಡ್ ಒಂದು ಲೆಟ್ರು 2 ಲೆಟ್ರ್ ಬಿಟ್ಟು ಸಿ ಬಂದಿದೆ. ಆಯಿತಾ. ಝಡ್ ಅದಾದಮೇಲೆ 2 ಲೆಟ್ರ್ ಬಿಟ್ಟು ಸಿ ಬಂದಿದೆ. ಆಯಿತಾ. ಝಡ್ ಆದಮೇಲೆ ಎ ಮತ್ತು ಬಿ 2 ಲೆಟ್ರ್ ಬಿಟ್ಟು ಸಿ ಬಂದಿದೆ. ಅದಾದಮೇಲೆ ಎಸ್ ಆದಮೇಲೆ ವಿ ಬಂದಿದೆ. ಆಯಿತಾ. ಅದಾದಮೇಲೆ ಎಸ್ ಆದಮೇಲೆ ವಿ ಬಂದಿದೆ. ನೋಡಿ, ಎಸ್ ಆದಮೇಲೆ ವಿ ಬಂದಿದೆ. ಎಸ್ ಆದಮೇಲೆ 2 ಲೆಟ್ರ್ ಬಿಟ್ಟು ವಿ ಬಂದಿದೆ. ಆಯಿತಾ. ಎಸ್ ಆದಮೇಲೆ ಟಿ ಯು. ಎಸ್ ಆದಮೇಲೆ 2 ಲೆಟ್ರ್ ಬಿಟ್ಟು ವಿ ಬಂದಿದೆ. ಆಯಿತಾ. ಸೇಮ್ ಪ್ಯಾಟರ್ನ್ ಇದಕ್ಕೂ ಫಾಲೋ ಮಾಡಿ. ಕೆ ಕ್ಯೂ ಪಿ. ಆಯಿತಾ. ಕೆ ಎಲ್ಲಿದೆ, ಫಸ್ಟ್ ಇದನ್ನು ರಿಮೂವ್ ಮಾಡ್ತಾ ಇಲ್ಲ, ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ. ಆಯಿತಾ. ಈ ಸರ್ಕಲ್ ಎಲ್ಲ ನೋಡ್ತಾ ಇದ್ರೆ ಯಾವ ಒಂದಕ್ಕೊಂದು ಕನ್ಫ್ಯೂಸ್ ಆಗಿಬಿಡ್ತಾರೆ. ನೀವೆಲ್ಲ ಬರ್ಕೋಬೇಕಾದ್ರೆ ಏನು ಮಾಡಬೇಕು, ಎಕ್ಸಾಮಲ್ಲಿ ಎ ಇಂದ ಝೆಡ್ ವರ್ಗು ಪೆನ್ನಲ್ಲಿ ಬರ್ಕೋಬೇಕು. ಆಯಿತಾ. ಎ ಇಂದ ಝೆಡ್ ವರ್ಗು ಪೆನ್ನಲ್ಲಿ ಬರ್ಕೋಬೇಕು. ಈ ಮಾರ್ಕಿಂಗ್ ಎಲ್ಲ ಪೆನ್ಸಿಲಲ್ಲಿ ಮಾಡಬೇಕು. ಮಾರ್ಕಿಂಗ್ ಎಲ್ಲ ಪೆನ್ಸಿಲಲ್ಲಿ ಮಾಡಿದ್ರೆ ಅಕಸ್ಮಾತ್ ಇದ್ರ ಮೇಲೆ 2-3 ಕ್ವಶನ್ ಕೊಟ್ಟರೆ ನಿಮಗೆ ಟೈಮ್ ಉಳಿಯುತ್ತೆ. ಇದನ್ನೆಲ್ಲ ಎ ಟು ಝೆಡ್ ಬರೆಯೋದೆಲ್ಲ ಟೈಮ್ ಉಳಿಯುತ್ತೆ. ಆಯಿತಾ. ನೋಡಿ, ಕೆ ಎಲ್ಲಿದೆ, ಕೆ ಆದಮೇಲೆ 1, 2 ಲೆಟ್ರ್ ಬಿಟ್ಟು ಎನ್ ಬರುತ್ತೆ. ಆಯಿತಾ. ಕೆ ಆದಮೇಲೆ ಎನ್ ಬರುತ್ತೆ. ನೆಕ್ಸ್ಟ್ ಕ್ಯೂ ಆದಮೇಲೆ 2 ಲೆಟ್ರ್ ಬಿಟ್ಟು
ಟಿ ಬರುತ್ತೆ. ಕ್ಯೂ ಆದಮೇಲೆ 2 ಲೆಟ್ರ್ ಬಿಟ್ಟು ಟಿ ಎ ಬರುತ್ತೆ. ನೆಕ್ಸ್ಟ್ ಪಿ, ಆಯಿತಾ. ಅದಾದಮೇಲೆ ಪಿ ಕೊಟ್ಟಿದ್ದೆ ನಾನು. ನೆಕ್ಸ್ಟ್ ಪಿ, ಪಿ ಆದಮೇಲೆ 2 ಲೆಟ್ರ್ ಬಿಟ್ಟು ಎಸ್, ಆಯಿತಾ. ಎಸ್ ಬರುತ್ತೆ, ಎನ್ ಟಿ ಎಸ್, ಆಯಿತಾ. ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಎನ್ ಟಿ ಎಸ್ ಬರುತ್ತೆ, ಆಯಿತಾ. ಎನ್ ಟಿ ಎಸ್ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 53 ನೋಡಿ. ಕ್ವಶನ್ ನಂಬರ್ 53 ಎಲ್ ಕೆ ಜೆ, ಆಯಿತಾ. ಇದನ್ನು ಪಿ ಒ ಎನ್ ಜೊತೆ ರಿಲೇಟ್ ಮಾಡಿದ್ದಾನೆ, ಆಯಿತಾ. ಇಲ್ಲಿ ನೋಡಿ, ಗೊತ್ತಿಲ್ಲ ಇದು ಯಾವುದು ಅಂತ ಗೊತ್ತಿಲ್ಲ, ಇದನ್ನು ಇದ್ರ ಜೊತೆ ರಿಲೇಟ್ ಮಾಡಿದ್ದಾನೆ, ಆಯಿತಾ. ಜಸ್ಟ್ ಡಿ ಕೋಡ್ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡ್ಬೋದು, ಆಯಿತಾ. ಫಸ್ಟ್ ಎಲ್ ಕೆ ಜೆ ಬರ್ಕೊಳ್ಳಿ, ಒಂದ್ಸಲ ನೀಟಾಗಿ ಬರ್ಕೊಳ್ಳಿ. ಎಲ್ ಕೆ ಜೆ ಅದನ್ನು ಪಿ ಒ ಎನ್ ಜೊತೆ ರಿಲೇಟ್ ಮಾಡಿದ್ದಾನೆ, ಪಿ ಒ ಎನ್ ಜೊತೆ ರಿಲೇಟ್ ಮಾಡಿದ್ದಾನೆ, ಆಯಿತಾ. ಇದು ಗೊತ್ತಿಲ್ಲ, ಅದನ್ನು ಎಚ್ ಜಿ ಸ್ವಲ್ಪ ದೂರ ಬರ್ಕೋತೀನಿ, ಎಚ್ ಜಿ ಎಫ್ ಜೊತೆ ರಿಲೇಟ್ ಮಾಡಿದ್ದಾನೆ, ಆಯಿತಾ. ಡಿ ಕೋಡ್ ಮಾಡಿ. ಎಲ್ಲಾದ್ಮೇಲೆ ಪಿ ಬಂದಿದೆ, ಎಲ್ಲಾದ್ಮೇಲೆ 1 2 3 ಲೆಟ್ರ್ ಬಿಟ್ಟು ಪಿ ಬಂದಿದೆ, ಆಯಿತಾ. ಎಲ್ಲಾದ್ಮೇಲೆ ಎಮ್ ಎನ್ ಓ ಪಿ ಬಂದಿದೆ 3 ಲೆಟ್ರ್ ಬಿಟ್ಟು, ಆಯಿತಾ. ನೆಕ್ಸ್ಟ್ ಕೆ ಆದಮೇಲೆ ಓ ಬಂದಿದೆ, ಆಯಿತಾ. ಸೊ ಇದನ್ನು ಕ್ಲಿಯರ್ ಮಾಡೋಣ, ಮಕ್ಕಳು ಕನ್ಫ್ಯೂಸ್ ಆಗಬಾರ್ದು. ಎಲ್ಲ ಓವರ್ಲ್ಯಾಪ್ ಆದರೆ ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ. ಕೆ ಆದಮೇಲೆ ಓ ಇದೆ, ಕೆ ಮಾರ್ಕ್ ಮಾಡಿ, ಓ ಮಾರ್ಕ್ ಮಾಡಿ. ನೋಡಿ ಎಷ್ಟು ಲೆಟ್ರ್ ಬಿಟ್ಟಿದ್ದಾರೆ ಅಂತ, 1 2 3 ಲೆಟ್ರ್ ಜಂಪ್ ಹೊಡೆದಿದ್ದಾರೆ, 3 ಲೆಟ್ರ್ ಜಂಪ್ ಹೊಡಿದ್ದಾರೆ. ಕೆ ಆದಮೇಲೆ ಎಲ್ ಎಮ್ ಎನ್ 3 ಲೆಟ್ರ್ ಜಂಪ್ ಹೊಡೆದು ಓ ಬಂದಿದೆ, ಆಯಿತಾ. ನೆಕ್ಸ್ಟ್ ಜೆ ಆದಮೇಲೆ ಏನಿದೆ, ಆಯಿತಾ. ಎಲ್ಲಿದೆ ಜೆ, ನೆಕ್ಸ್ಟ್ ಜಿ ಆದಮೇಲೆ ಏನಿದೆ, ಜಿ ಆದಮೇಲೆ ಏನಿದೆ, ಜಿ ಆದಮೇಲೆ 1 2 3 ಲೆಟ್ರು, ಕೆ ಎಲ್ ಎಮ್ 3 ಲೆಟ್ರ್ ಬಿಟ್ಟು ಎನ್ ಬಂದಿದೆ, ಆಯಿತಾ. ಸೊ ಏನು ಮಾಡಿ, ಎಚ್ ಹಿಂದೆ 3 ಲೆಟ್ರ್ ಹಿಂದೆ ಹೋಗಿ, ಜಿ ಇಂದ 3 ಲೆಟ್ರ್ ಹಿಂದೆ ಹೋಗಿ, ಎಫ್ ಇಂದ 3 ಲೆಟ್ರ್ ಹಿಂದೆ ಹೋಗಿ, ಆಯಿತಾ. ಸೊ ನಮಗೆ ಆನ್ಸರ್ ಸಿಗುತ್ತೆ. ಫಸ್ಟ್ ಇದನ್ನು ಕ್ಲಿಯರ್ ಮಾಡೋಣ. ನೋಡಿ ಎಚ್ ಇದೆ, ಎಚ್ ಮಾರ್ಕ್ ಮಾಡ್ಕೊಳ್ಳಿ, 3 ಲೆಟ್ರ್ ಬಿಟ್ಟು ಹಿಂದೆ ಹೊಡೀರಿ, 1 2 3 ಲೆಟ್ರ್ ಬಿಟ್ಟು ಡಿ ಬರುತ್ತೆ. ಸೊ ಡಿ ಬರ್ಕೊಳ್ಳಿ, ಆಯಿತಾ. ಇದನ್ನು ಕ್ಲಿಯರ್ ಮಾಡ್ತೀನಿ. ನೀವೆಲ್ಲ ಏನು ಮಾಡ್ಬೋದು ಗೊತ್ತಾ, ಪಾಸ್ ಮಾಡಿಕೊಂಡು ಬೇಕಾದ್ರೆ ಹಿಂದೆ ನೋಡ್ಕೋಬೋದು, ಆಯಿತಾ. ಇಮಿಡಿಯೇಟಾಗಿ ಕ್ಲೀನ್ ಮಾಡ್ತಾರಿಂದ ಏನೂ ಆಗಲ್ಲ, 10 ಸೆಕೆಂಡ್ ಹಿಂದೆ ಹೋದರೆ ಗೊತ್ತಾಗುತ್ತೆ, ಆಯಿತಾ. ನೆಕ್ಸ್ಟು ಜಿ ಇದೆ, 3 ಲೆಟ್ರ್ ಹಿಂದೆ ಹೋಗಿ, 1 2 3 ಲೆಟ್ರ್ ಜಂಪ್ ಹೊಡೆದು ಸಿಗೆ ಮಾರ್ಕ್ ಮಾಡಿ, ಸಿ ಬರುತ್ತೆ, ಆಯಿತಾ. ಅದಾದಮೇಲೆ ಫಸ್ಟ್ ಇದನ್ನು ಕ್ಲಿಯರ್ ಮಾಡೋಣ. ಎಫ್ ಇದೆ, ಇಲ್ಲಿ ಎಫ್ 3 ಲೆಟ್ರ್ ಹಿಂದೆ ಹೋಗಿ, 1 2 3 ಲೆಟ್ರ್ ಬಿಟ್ಟು ಬಿಗೆ ಬನ್ನಿ, ಅಷ್ಟೇ. ಜಸ್ಟ್ 3 ಲೆಟ್ರು ಹಿಂದೆ ಜಂಪ್ ಹೊಡೀರಿ, ಡಿ ಸಿ ಬಿ ಬರುತ್ತೆ, ಆಯಿತಾ. ಡಿ ಸಿ ಬಿ ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಡಿ ಸಿ ಬಿ ಬರುತ್ತೆ. ಡಿ ಸಿ ಬಿ ಅಂದರೆ ಆಪ್ಷನ್ ಡಿ ಬರುತ್ತೆ. ಕ್ವಶನ್ ನಂಬರ್ 54 ನೋಡಿ. ಕ್ವಶನ್ ನಂಬರ್ 54 ಎ ಝೆಡ್ ಬಿ ವೈನ ಸಿ ಎಕ್ಸ್ ಡಿ ಡಬ್ಲ್ಯೂಗೆ ರಿಲೇಟ್ ಮಾಡಿಬಿಟ್ಟು ಇ ವಿ ಎಫ್ ಯುನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ, ಆಯಿತಾ. ಫಸ್ಟ್ ಇದನ್ನು ಡಿ ಕೋಡ್ ಮಾಡಿ, ಆಯಿತಾ. ಡಿ ಕೋಡ್ ಅಂದರೆ ಬರ್ಕೊಳ್ಳಿ, ಇನ್ನೇನಿಲ್ಲ, ಎ ಝೆಡ್ ಬಿ ವೈನ ಬರ್ಕೊಳ್ಳಿ, ಅದ್ರ ಕೆಳಗಡೆ ಸಿ ಎಕ್ಸ್, ಆಯಿತಾ. ಸ್ವಲ್ಪ ದೂರ ಬರ್ಕೊಳ್ಳೋಣ, ಸಿ ಎಕ್ಸ್ ಡಿ ಡಬ್ಲ್ಯೂ ಅಂತ ಬರ್ಕೊಳ್ಳಿ. ಅದಾದಮೇಲೆ ಇ ವಿ ಎಫ್ ಯು ಅಂತ ಬರ್ಕೊಳ್ಳಿ. ಫಸ್ಟ್ ಇದನ್ನು ಡಿ ಕೋಡ್ ಮಾಡಿ. ಎ ಆದಮೇಲೆ ಸಿ ಬಂದಿದೆ, ಆಯಿತಾ. ನೋಡಿ, ಎ ಆದಮೇಲೆ ಸಿ ಬಂದಿದೆ, ಎ ಆದಮೇಲೆ ಬಿ ಬಿಟ್ಟು ಸಿ ಬಂದಿದೆ, ಎ ಆದಮೇಲೆ ಬಿ ಬಿಟ್ಟು ಸಿ ಬಂದಿದೆ. ನೆಕ್ಸ್ಟು
ಝಡ್ ಆದಮೇಲೆ ಎಕ್ಸ್ ಬಂದಿದೆ ನೋಡಿ, ಝಡ್ ಎಕ್ಸ್ ಅಂತ ಬರೆದಿದ್ದಾರೆ. ಝಡ್ ಇಂದ ಒಂದು ಲೆಟ್ರ್ ಬಿಟ್ಟು ಎಕ್ಸ್ ಆಯ್ತಾ, ಝಡ್ ಇಂದ ಒಂದು ಲೆಟ್ರ್ ಬಿಟ್ಟು, ಒಂದು ಲೆಟ್ರು ಅಂದರೆ ವೈ, ಝಡ್ ಇಂದ ಒಂದು ಲೆಟ್ರ್ ಬಿಟ್ಟು ಎಕ್ಸ್ ಬಂದಿದೆ ನೋಡಿ, ಝಡ್ ಇಂದ ಒಂದು ಲೆಟ್ರ್ ಬಿಟ್ಟು ಎಕ್ಸ್ ಬಂದಿದೆ ಆಯ್ತಾ. ನೆಕ್ಸ್ಟು ಬಿ ಆದಮೇಲೆ ಡಿ ಬಂದಿದೆ. ನೆಕ್ಸ್ಟು ಬಿ ಆದಮೇಲೆ ಡಿ ಬಂದಿದೆ ಆಯ್ತಾ, ಬಿ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಡಿ ಬಂದಿದೆ, ಬಿ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಡಿ ಬಂದಿದೆ ಆಯ್ತಾ. ಇದೆಲ್ಲ ಹಿಂಗೆ ಮೂವ್ ಆಗ್ತಾ ಇದೆ ಆಯ್ತಾ, ಇದು ಉಲ್ಟಾ ರಿವರ್ಸ್ ಆಯ್ತಾ. ನೆಕ್ಸ್ಟ್ ವೈ ಆದಮೇಲೆ ಡಬ್ಲ್ಯೂ ಬಂದಿದೆ. ಇದೆಲ್ಲ ನೀವು ಫಾಸ್ಟಾಗಿ ಮಾಡ್ತೀರಾ, ನೀವು ಆಲ್ರೆಡಿ ಸುಮಾರು ಲೆಕ್ಕ ಸಾಲ್ವ್ ಮಾಡಿರೋದ್ರಿಂದ ತುಂಬ ಫಾಸ್ಟ್ ಮಾಡ್ತೀರಾ ನೀವು ಆಯಿತಾ. ವೈ ಆದಮೇಲೆ ಡಬ್ಲ್ಯೂ ಬಂದಿದೆ, ವೈ ಆದಮೇಲೆ ಡಬ್ಲ್ಯೂ, ವೈ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಡಬ್ಲ್ಯೂ, ವೈ ಆದಮೇಲೆ ಒಂದು ಲೆಟ್ರು ಎಕ್ಸ್ ಬಿಟ್ಟು ಡಬ್ಲ್ಯೂ ಬಂದಿದೆ. ಇದು ರಿವರ್ಸ್ ಆಯಿತಾ. ನೋಡಿ ಇವೆರಡು ಉಲ್ಟಾ, ಇವೆರಡು ಒಂದು ಲೆಟ್ರ್ ಆದಮೇಲೆ ನೆಕ್ಸ್ಟ್ ಲೆಟ್ರ್ ಬಂದಿದೆ, ಒಂದು ಲೆಟ್ರ್ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ನೆಕ್ಸ್ಟ್ ಲೆಟ್ರ್ ಬಂದಿದೆ. ಇದು ಒಂದು ಲೆಟ್ರ್ ಹಿಂದೆ ಹೋಗಿದೆ ಆಯಿತಾ. ಇದೆಲ್ಲ ರಿವರ್ಸ್ ಆರ್ಡರ್ಲಿದೆ. ಸೊ ಇದನ್ನು ಅದೇ ರೀತಿ ಮಾಡಿ. ಈ ಫಸ್ಟ್ ಇದೆಲ್ಲ ಕ್ಲಿಯರ್ ಮಾಡಬೇಕು. ನೋಡಿ ಎ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಸಿ ಬಂದಿದೆ. ಅದೇ ರೀತಿ ಇ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಜಿ ಬಂದಿದೆ, ಇ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಜಿ, ಇ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಜಿ ಆಯಿತಾ. ಇ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಜಿ, ಇದು ಮುಗೀತು ಆಯಿತಾ. ಅದಾದಮೇಲೆ ಇದು ನೋಡಿ, ಯಾವುದು ನೋಡಿ, ಝಡ್ ಒಂದು ಲೆಟ್ರ್ ಬಿಟ್ಟು ಎಕ್ಸ್ ಬಂದಿದೆ, ಝಡ್ ಒಂದು ಲೆಟ್ರ್ ಬಿಟ್ಟು ಎಕ್ಸ್ ಇದೆ ಅಂದರೆ ಒಂದು ಲೆಟ್ರ್ ಹಿಂದೆ ಹೋಗ್ಬೇಕು, ಒಂದು ಲೆಟ್ರ್ ಹಿಂದೆ ಹೋಗಿ. ವಿ ಒಂದು ಲೆಟ್ರ್ ಹಿಂದೆ ಹೋಗ್ತಾ ಇದ್ದೀನಿ, ವಿ ಆದಮೇಲೆ ಯು ಬಿಟ್ಟು ಟಿ ಬರ್ತಾ ಇದೆ, ವಿ ಆದಮೇಲೆ ಒಂದು ಲೆಟ್ರು ಯು ಬಿಟ್ಟು ಟಿ ಬಂದಿದೆ, ಹಿಂದೆ ಹೋಗ್ತಾ ಇದ್ದೀನಿ. ಇದು ಸೆಕೆಂಡ್ ಒನ್ ಹಿಂದೆ ಹೋಗ್ಬೇಕು. ಇಲ್ಲೇನು ಬರಬೇಕು, ಇದೇನು ಬೇಕಾಗಿಲ್ಲ, ಇಲ್ಲಿ ಟಿ ಬರಬೇಕು, ಇಲ್ಲಿ ಟಿ ಬರಬೇಕು ಆಯಿತಾ, ಇಲ್ಲಿ ಟಿ ಬರಬೇಕು. ನೆಕ್ಸ್ಟ್ ನೋಡಿ, ಬಿ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಡಿ ಆಗಿದೆ, ಮುಂದೆ ಹೋಗಿದ್ವಿ. ಬಿ ಆದಮೇಲೆ ಒಂದು ಲೆಟ್ರ್ ಜಂಪ್ ಹೊಡೆದು ಡಿ ಹೋಗಿದೆ ಆಯಿತಾ. ಸೊ ಇದಾದಮೇಲೆ ಎಫ್ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಎಚ್ ಹೋಗಿದ್ವಿ ಆಯಿತಾ. ಸೊ ಇಲ್ಲಿ ಎಚ್ ಬರಬೇಕು ಆಯಿತಾ. ಜಿ ಟಿ ಎಚ್ ಆನ್ಸರ್ ಏನಂತ ಡೈರೆಕ್ಟಾಗಿ ಮಾರ್ಕ್ ಮಾಡ್ಬೋದು, ಆದರೂ ಇನ್ನೊಂದು ಮಾಡೋಣ ನೋಡಿ. ವೈ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಡಬ್ಲ್ಯೂ ಬಂದಿದೆ, ವೈ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಡಬ್ಲ್ಯೂ ಬಂದಿದೆ ಅಂದರೆ ಒಂದು ಲೆಟ್ರ್ ಹಿಂದೆ ಹೋಗಿದ್ದಾರೆ ಆಯಿತಾ. ಅದೇ ರೀತಿ ಸೇಮ್ ಪ್ಯಾಟರ್ನ್ ಫಾಲೋ ಮಾಡಿ. ಯು ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಎಸ್ ಬಂದಿದೆ, ಯು ಆದಮೇಲೆ ಒಂದು ಲೆಟ್ರು ಹಿಂದಕ್ಕೆ ಹೋಗಿದೆ, ಎಸ್ ಬಂದಿದೆ. ಜಿ ಟಿ ಎಚ್ ಎಸ್ ಕ್ವಶನ್ ಮಾರ್ಕ್ ಜಾಗದಲ್ಲಿ ಜಿ ಟಿ ಎಚ್ ಎಸ್, ಜಿ ಟಿ ಎಚ್ ಎಸ್ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ. ಕ್ವಶನ್ ನಂಬರ್ 55 ನೋಡಿ. ಕ್ವಶನ್ ನಂಬರ್ 55 ಅಲ್ಲಿ ಎಸ್ ಟಿ ಒ ಪಿ ಸ್ಟಾಪ್ನ ಎಚ್ ಜಿ ಎಲ್ ಕೆಗೆ ರಿಲೇಟ್ ಮಾಡಿದರೆ, ಮಾಡಿಬಿಟ್ಟು ಎಲ್ ಎ ಎಂ ಬಿ ಲ್ಯಾಮ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ ಆಯಿತಾ. ಅದಕ್ಕೆ ಏನು ಮಾಡಿ ಅಂದರೆ, ಎ ಇಂದ ಝಡ್ ವರ್ಗು ಆಲ್ಫಾಬೆಟಿಕಲ್ ಆರ್ಡರ್ ಬರ್ಕೊಳ್ಳಿ, ಪುನಃ ರಿವರ್ಸ್ ಆರ್ಡರ್ ಬರ್ಕೊಳ್ಳಿ ಆಯಿತಾ. ಆಲ್ಫಾಬೆಟ್ನ ಫಸ್ಟು ಆಲ್ಫಾಬೆಟಿಕಲ್ ಆರ್ಡರ್ ಬರ್ಕೊಳ್ಳಿ, ಅದಾದಮೇಲೆ ರಿವರ್ಸ್ ಆರ್ಡರ್ ಬರ್ಕೊಳ್ಳಿ. ಏನಕ್ಕೆ ಹಿಂಗೆ ಬರ್ಕೊಂಡಿದ್ದೀವಿ ಅಂದರೆ ಟ್ರಯಲ್ ಮಾಡಬೇಕು ನೀವು ಆಯಿತಾ. ಒಂದು ದಾರಿ ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ದಾರಿಲಿ ಟ್ರೈ ಮಾಡಬೇಕು, ಆ ದಾರಿ ಗೊತ್ತಾಗಲಿಲ್ಲ ಅಂದರೆ ಮತ್ತೊಂದು ದಾರಿಲಿ, ಅದೇ ರೀತಿ ಟ್ರೈ ಮಾಡಬೇಕು. ಯಾವುದೇ ದಾರಿ ಗೊತ್ತಾಗಲಿಲ್ಲ ಅನ್ನೋದಕ್ಕೆ ನಾನು ಈ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ ಆಯಿತಾ. ಈ ಟೆಕ್ನಿಕ್ ಯೂಸ್ ಮಾಡಿ ಸಾಲ್ವ್ ಮಾಡಿ. ಸುಮಾರು ಟೆಕ್ನಿಕ್ ಇದೆ. ಒಂದು ದಾರಿಗೆ ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ದಾರಿಲಿ ಹೋಗ್ಬೇಕಾಗುತ್ತೆ, ಆ ದಾರಿಲಿ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ದಾರಿ, ಈ ರೀತಿ ಹುಡುಕ್ಬೇಕಾಗುತ್ತೆ ಆಯಿತಾ. ಹುಡುಕಿದ್ರೆ ಸಿಗುತ್ತೆ ನಮಗೆ ಆಯಿತಾ. ನಿಮ್ಮೆಲ್ಲ ಗೊತ್ತಿದೆಯಾ, ಹುಡುಕರೆ ದೇವರೇ ಸಿಗ್ತಾರೆ, ಇದ್ಯಾವ ಮಹಾ ಸಿಕ್ಕೇ ಸಿಗ್ತದೆ ಆಯಿತಾ. ಫಾರ್ ಎಕ್ಸಾಂಪಲ್ ಸ್ವಾಮಿ ವಿವೇಕಾನಂದ ಫಸ್ಟ್ ನಾಸ್ತಿಕ. ದೇವರು ಅಂದರೆ ಪ್ರತಿಯೊಬ್ಬರು ಪ್ರಶ್ನೆ ಇಲ್ಲ, ದೇವ್ರು ಎಲ್ಲಿದ್ದಾನೆ ಅಂತ ಕೇಳ್ತಾ ಇದ್ರು. ಒಂದಿನ ರಾಮಕೃಷ್ಣ ಪರಮಹಂಸ ಗುರುಗಳು ಸಿಕ್ಕಿದ್ರು ಚೆನ್ನೈಯಲ್ಲಿ, ತಮಿಳ್ನಾಡಲ್ಲಿ ಆಯಿತಾ. ಅಲ್ಲಿ ಅವರು ದೇವ್ರು ತೋರಿಸಿದ್ರು. ಸೊ ಅದೇ ರೀತಿ ಹುಡುಕರು ದೇವರೇ ಸಿಗ್ತಾನೆ. ಇನ್ನು ಇದಕ್ಕೆ ಆನ್ಸರ್ ಸಿಗಲ್ವಾ, ಸಿಕ್ಕೇ ಸಿಗುತ್ತೆ, ಟ್ರೈ ಮಾಡಿ ನೋಡಿ.
ಇದನ್ನ ಇದಕ್ಕೆ ಯಾವ ರೀತಿ ರಿಲೇಟ್ ಮಾಡಿದ್ದೀನಿ ಅಂತ ಫಸ್ಟ್ ಡಿಕೋಡ್ ಮಾಡಿ. STOP ಸ್ಟಾಪ್ನ HGLK ಅಂತ ರಿಲೇಟ್ ಮಾಡಿದೆ. ಮಾಡಿಬಿಟ್ಟು LAMBನ ಯಾವ ರೀತಿ ರಿಲೇಟ್ ಮಾಡಿದ್ದಾರೆ ನೋಡಿ. ಎಸ್ನ G ಜೊತೆ ರಿಲೇಟ್ ಮಾಡಿದ್ದಾರೆ ಆಯ್ತಾ. ಇಲ್ಲಿ ನೋಡಿ ಎಸ್ನ G ಜೊತೆ ರಿಲೇಟ್ ಆಗಿದೆ, SG. ನೆಕ್ಸ್ಟ್ TG, ಟಿನ G ಜೊತೆ ಆಗಿದೆ. ಓನ L ಜೊತೆಲಿ, ಇಲ್ಲಿ ಓನ L ಜೊತೆಲಿ. ನೆಕ್ಸ್ಟ್ ಪಿನ K ಜೊತೆಲಿ, ಪಿನ K ಜೊತೆಲಿ ಆಯ್ತಾ. ಆಲ್ಫಾಬೆಟ್ನ ಆಲ್ಫಾಬೆಟಿಕಲ್ ಆರ್ಡರ್ ಬರ್ಕೊಳ್ಳಿ, ರಿವರ್ಸ್ ಆರ್ಡರ್ ಬರ್ಕೊಳ್ಳಿ. ಒಂದು ಲೈನಲ್ಲಿ ಯಾವ್ದು ಬರುತ್ತೆ ಅದು ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಎಲ್ನ O ಜೊತೆಲಿ, ಎಲ್ನ O ಜೊತೆಲಿ. ಎನ ಆಬ್ವಿಯಸ್ಲಿ Z ಜೊತೆಲಿ, ಎನ Z ಜೊತೆಲಿ. ಎಮ್ ಎಲ್ಲಿದೆ, ಎಮ್ನ N ಜೊತೆಲಿ, ಎಮ್ನ N ಜೊತೆಲಿ. ಬಿ ಯಾವುದು, ಬಿನ Y ಜೊತೆಲಿ, ಬಿನ Y ಜೊತೆಲಿ ಆಯ್ತಾ. ಆನ್ಸರ್ ಏನು ಬರುತ್ತೆ, OZNY. OZNY ಬರುತ್ತೆ. OZNY ಅಂದರೆ ಆಪ್ಷನ್ನು ಎ ಆಗಿರುತ್ತೆ. ಕ್ವಶನ್ ನಂಬರ್ 56 ನೋಡಿ. ಕ್ವಶನ್ ನಂಬರ್ 56 ಅಲ್ಲಿ EASY ಈಸಿನ ಇದಕ್ಕೆ ರಿಲೇಟ್ ಮಾಡಿದ್ದಾರೆ. ಮಾಡಿಬಿಟ್ಟು ಲೇಕ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ ಆಯ್ತಾ. ಇದು ಅಷ್ಟೇ ಯೋಚನೆ ಮಾಡಿ. ಇದರಲ್ಲಿ ಏನಿದೆ ಪ್ಯಾಟರ್ನ್ ಅಂದರೆ AEIOU ಆಯ್ತಾ. ಓವಲ್ಸ್ ಇದೆಯಲ್ಲ, ಓವಲ್ಸ್ ಆಯ್ತಾ. ಓವಲ್ಸು ಕನ್ಸೋನೆಂಟು ಆಯ್ತಾ, ಕನ್ಸೋನೆಂಟ್ಸ್ ಆಯ್ತಾ. ಇದ್ರ ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ. ಓವಲ್ಸು ಕನ್ಸೋನೆಂಟ್ ಇದ್ರ ಪ್ಯಾಟರ್ನ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡಿ ಯಾವ ರೀತಿ ಬರುತ್ತೆ ಅಂತ. ಫಸ್ಟ್ ಏನಾಗಿದೆ, ಈಸಿ ಅಲ್ವಾ, ಫಸ್ಟ್ ಈಸಿ ಬರ್ಕೊಳ್ಳಿ. ಈಸಿನ ಯಾವ ರೀತಿ ಡಿಕೋಡ್ ಮಾಡಿದ್ದಾರೆ ಅಂತ. EASY ಈಸಿನ IETZ ಅಂತ ಬರ್ಕೊಂಡಿದ್ದಾರೆ. ಬರ್ಕೊಂಡು ಲೇಕ್ನ ಯಾವ ರೀತಿ ಬರಿಬೋದು ಅಂತ ಕೇಳಿದ್ದಾರೆ ಆಯ್ತಾ. ನೋಡಿ ಇದರಲ್ಲಿ ಓವಲ್ಸ್ ಯಾವುದು, ಓವಲ್ಸು ಇ ಬರುತ್ತೆ. ಇಲ್ಲಿ ನೋಡಿ ಇದೆಲ್ಲ ಓವಲ್ಸ್. AEIOU ಇದು ಓವಲ್ಸು, ಇದು ಓವಲ್ಸ್ ಇದೆ. ಅದಾದಮೇಲೆ ಇದು ಓವಲ್ಸ್ ಇದೆ. ಇವೆರಡು ಓವಲ್ಸು ಆಯ್ತಾ. AEIOU ಇವೆರಡು ಓವಲ್ಸು. ಇದೆಲ್ಲ ಕನ್ಸೋನೆಂಟ್ಸ್ ಆಯ್ತಾ. ಇದೆಲ್ಲ ಕನ್ಸೋನೆಂಟ್, XY ಕನ್ಸೋನೆಂಟ್. ಸ್ವರ ಮತ್ತು ವ್ಯಂಜನಗಳು ಅಂತ ಹೇಳ್ತಾರೆ ಕನ್ನಡದಲ್ಲಿ ಆಯ್ತಾ. ನೋಡಿ ಇ ಆದಮೇಲೆ ಐ ಬಂದಿದೆ. ಇವೆರಡು ಓವಲ್ಸ್ ಅಲ್ಲ. ಇ ಆದಮೇಲೆ ಐ ಬಂದಿದೆ, ಇ ಆದಮೇಲೆ ಐ ಬಂದಿದೆ, ಇ ಆದಮೇಲೆ ಐ ಬಂದಿದೆ. ನೆಕ್ಸ್ಟ್ ಓವಲ್ ಬಂದಿದೆ. ಇ ಆದಮೇಲೆ ನೆಕ್ಸ್ಟ್ ಓವಲ್ ಬಂದಿದೆ. ಅದೇ ರೀತಿ ಎ ಆದಮೇಲೆ ಇ ಬಂದಿದೆ, ಎ ಆದಮೇಲೆ ಇ ಬಂದಿದೆ, ಎ ಆದಮೇಲೆ ಇ. ನೆಕ್ಸ್ಟ್ ಓವಲ್ ಬಂದಿದೆ, ನೆಕ್ಸ್ಟ್ ಓವಲ್ ಬಂದಿದೆ ಆಯ್ತಾ. ನೆಕ್ಸ್ಟ್ ಎಸ್ ಅಂದರೆ ಕನ್ಸೋನೆಂಟ್, ಎಸ್ ಅಂದರೆ ಕನ್ಸೋನೆಂಟು. ಎಸ್ ಆದಮೇಲೆ ಟಿ ಬರುತ್ತೆ. ವೈ ಕನ್ಸೋನೆಂಟ್, ವೈ ಕನ್ಸೋನೆಂಟ್. ವೈ ಆದಮೇಲೆ ಝೆಡ್ ಬರುತ್ತೆ. ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಆಯ್ತಾ. IETZ ಆಯ್ತಾ. ಇದರಲ್ಲಿ ಫಸ್ಟ್ ಓವಲ್ಸ್ ಯಾವುದು ನೋಡಿ, ಸೇಮ್ ಪ್ಯಾಟರ್ನು. ಓವಲ್ಸ್ ಯಾವುದು, ಇದು ಓವಲ್ಸು, ಇದು ಓವಲ್ಸು ಆಯ್ತಾ. ಇದೊಂದು ಓವಲು, ಇದು ಒಂದು ಓವಲ್. ಇದು ಕನ್ಸೋನೆಂಟು. ಎಲ್ಲು ಮತ್ತು ಕೆ ಇವೆರಡು ಕನ್ಸೋನೆಂಟು. ಫಸ್ಟ್ ಓವಲ್ನ ಇದು ಮಾಡಿ ಆಯ್ತಾ. ನೋಡಿ ಎ ಇದೆ, ಎ ಆದಮೇಲೆ ನೆಕ್ಸ್ಟ್ ಓವಲ್ ಯಾವುದು, ಎ ಆದಮೇಲೆ ನೆಕ್ಸ್ಟ್ ಓವಲ್ಲು ಇ ಬರುತ್ತೆ. ಎ ಆದಮೇಲೆ ನೆಕ್ಸ್ಟ್ ಓವಲ್ಲು ಇ ಬರುತ್ತೆ ಆಯ್ತಾ. ನೆಕ್ಸ್ಟ್ ಇ ಆದಮೇಲೆ ನೆಕ್ಸ್ಟ್ ಓವಲ್ ಯಾವ್ದು ಬರುತ್ತೆ, ಇ ಆದಮೇಲೆ ನೆಕ್ಸ್ಟ್ ಓವಲ್ಲು ಐ ಬರುತ್ತೆ. ಇ ಆದಮೇಲೆ ನೆಕ್ಸ್ಟ್ ಓವಲ್ಲು ಐ ಬರುತ್ತೆ ಆಯ್ತಾ. ನೆಕ್ಸ್ಟ್ ಎಲ್ ಆದಮೇಲೆ ಯಾವ್ದು ಬರುತ್ತೆ, ಎಲ್ ಆದಮೇಲೆ ABCD ಕನ್ಸೋನೆಂಟ್. ಎಲ್ ಆದಮೇಲೆ ಎಮ್ ಬರುತ್ತೆ. ಅದೇ ಇಲ್ಲಿ ನೋಡಿ LMN ಆಲ್ಫಾಬೆಟಿಕಲ್ ಆರ್ಡರ್ ಆಯ್ತಾ. ಇವೆಲ್ಲ ಕನ್ಸೋನೆಂಟು. ಎಲ್ ಆದಮೇಲೆ ಎಮ್ ಬರುತ್ತೆ. ಕೆ ಆದಮೇಲೆ ಎಲ್ ಬರುತ್ತೆ. EFGH HIJKLM. ಕೆ ಆದಮೇಲೆ ಎಲ್ ಬರುತ್ತೆ, ಕೆ ಆದಮೇಲೆ ಎಲ್ ಬರುತ್ತೆ ಆಯಿತಾ. ಸೊ ಇದಾಗುತ್ತೆ ಆನ್ಸರ್. MELI ಆಯಿತಾ, MELI ಆಯಿತಾ. ಆಪ್ಷನ್ ಏನು ಬರುತ್ತೆ ಇದಕ್ಕೆ, ಆಪ್ಷನ್ನು ಎ ಆಗಿರುತ್ತೆ. ಕ್ವಶನ್ ನಂಬರ್ 57 ನೋಡಿ. ಕ್ವಶನ್ ನಂಬರ್ 57ಅಲ್ಲಿ D ಇಂಟು H ಇದನ್ನು 4 ಇಂಟು 8ಗೆ ರಿಲೇಟ್ ಮಾಡಿದ್ದಾರೆ. ಮಾಡಿಬಿಟ್ಟು M ಇಂಟು ಕ್ಯೂನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಫಸ್ಟ್ ಇದನ್ನು ಡಿಕೋಡ್ ಮಾಡಿ. ಡಿ ಅಂದರೆ ಏನು ಆಯಿತಾ, ಡಿ ಅಂದರೆ 4 ಅಂತ ಇಲ್ಲಿ
ಡಿಗೆ 4 ಅಂತ ಬರ್ಕೊಂಡಿದ್ದಾರೆ ಇಂಟು ಎಚ್ ಅಂದರೆ 8 ಅಂತ ಆಯಿತಾ. ಬಂತಾ ಪ್ಯಾಟ್ರನ್ ಗೊತ್ತಾಯ್ತಾ? 4 × 8 4 × 8. ಅದೇ ರೀತಿ ಎಮ್ಗೆ ಏನಾಗುತ್ತೆ? ಎಮ್ ಎಲ್ಲಿದೆ? ಎಮ್ಗೆ 13 ಅಂತ ಬರ್ಕೊಳ್ಳಿ. ಇಂಟು ಇದೆ, ಇಂಟು ಹಾಕ್ಕೊಳ್ಳಿ. ಕ್ಯೂ ನೋಡಿ, ಕ್ಯೂಗೆ 70. ಆನ್ಸರ್ ಏನು ಬರುತ್ತೆ? 13 × 7 ಆಯಿತಾ. ಇಲ್ಲಿ 13 × 17 ಬರಬೇಕು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 58 ನೋಡಿ. ಕ್ವಶನ್ ನಂಬರ್ 58 ಬಿನ 16ಗೆ ರಿಲೇಟ್ ಮಾಡಿದ್ದಾರೆ ಆಯಿತಾ. ಮಾಡಿಬಿಟ್ಟು ಡಿನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ ಆಯಿತಾ. ನೋಡಿ ಬಿನ 16 ಯಾವ ರೀತಿ ರಿಲೇಟ್ ಮಾಡಿದ್ದಾರೆ ನೋಡಿ. ಬಿ ಅಂದರೆ ಸೀರಿಯಲ್ ನಂಬರು 2 ಆಗುತ್ತೆ ಆಯಿತಾ. 2ನ 4 ಸಲ ಮಲ್ಟಿಪ್ಲೈ ಮಾಡಿ ಆಯಿತಾ. 2ನ 4 ಸಲ ಮಲ್ಟಿಪ್ಲೈ ಮಾಡಿ ನಮಗೆ 16 ಬರುತ್ತೆ ಆಯಿತಾ. 2ನ 4 ಸಲ 2 × 2 × 2 × 2 ಮಾಡಬೇಕು. 2 × 2 ಏನಾಗುತ್ತೆ? 4 ಆಗುತ್ತೆ. 2 × 2 ಏನಾಗುತ್ತೆ? 4 ಆಗುತ್ತೆ. ಪುನಃ 4 × 4 ಅಂದರೆ 16 ಆಗುತ್ತೆ ಆಯಿತಾ. 2⁴ ಈ ರೀತಿ ಬರ್ಕೊಂಡಿದ್ದೀನಿ ಆಯಿತಾ. 2⁴ ಇದನ್ನು ಬರ್ಕೊಂಡಿದ್ದೀನಿ. ಸೊ ಬಿ 2 ಆಗುತ್ತೆ. 2⁴ ಮಾಡೋ 16 ಬರುತ್ತೆ. ಅದೇ ರೀತಿ ಡಿ ಅಂದರೆ ಏನು? ಅದೇ ರೀತಿ ಡಿ ಅಂದರೆ 4 ಅಂತ. ಡಿ ಅಂದರೆ 4 ಬರ್ಕೊಳ್ಳಿ ಆಯಿತಾ. ಅದನ್ನು 4 ಸಲ ಮಲ್ಟಿಪ್ಲೈ ಮಾಡಿ 4 ಸಲ ಮಲ್ಟಿಪ್ಲೈ ಮಾಡಿ. 4 × 4 × 4 × 4 4 4 16 4 4 16 4 4 16 ಆಯಿತಾ. 16 ಸ್ಕ್ವೇರ್ ಎಷ್ಟಾಗುತ್ತೆ? 16 ಸ್ಕ್ವೇರು 256 ಆಗುತ್ತೆ ಆಯಿತಾ. ಇವೆರಡು ಮಲ್ಟಿಪ್ಲೈ ಮಾಡೋರೆ 256 ಆಗುತ್ತೆ ಆಯಿತಾ. ಅದಕ್ಕೆ ಸ್ಕ್ವೇರ್ ನಂಬರ್ ಕ್ಯೂಬ್ ನಂಬರ್ನ ನೀಟಾಗಿ ಕಲ್ತೀರಿ ಆಯಿತಾ. ಸೊ ಇಲ್ಲಿ ಏನು ಬರುತ್ತೆ? 256 ಆಯಿತಾ. ಡಿನ 256ಗೆ ರಿಲೇಟ್ ಮಾಡ್ಬೋದು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 59 ನೋಡಿ. ಕ್ವಶನ್ ನಂಬರ್ 59 ವೈ ಸ್ಕ್ವೇರ್ನ 4 ರಿಲೇಟ್ ಮಾಡಿದ್ದಾನೆ. ವೈ ಸ್ಕ್ವೇರ್ನ 4 ರಿಲೇಟ್ ಮಾಡಿಬಿಟ್ಟು ವಿ ಸ್ಕ್ವೇರ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾನೆ ಆಯಿತಾ. ಅದಕ್ಕೆ ಏನು ಮಾಡಿ, ಫಸ್ಟ್ ಆಲ್ಫಾಬೆಟ್ ಬರ್ಕೊಳ್ಳಿ. ಆಲ್ಫಾಬೆಟ್ ಎ ಬಿ ಸಿ ಡಿ ಅಂತ ಪೂರ್ತಿ ಬರ್ಕೊಳ್ಳಿ ಆಯಿತಾ. ಎ ಇಂದ ಝೆಡ್ ವರ್ಗು ಬರ್ಕೊಳ್ಳಿ. ಅದನ್ನು ಉಲ್ಟಾ ರಿವರ್ಸ್ ಆರ್ಡ್ರಲ್ಲಿ ಸೀರಿಯಲ್ ನಂಬರ್ ಹಾಕಿ 1 2 3 4 5 6 7 ಅಂತ ಬರ್ಕೊಳ್ಳಿ. ಫಸ್ಟ್ ಆಲ್ಫಾಬೆಟ್ನ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬರ್ಕೊಳ್ಳಿ. ಅದಾದಮೇಲೆ ಉಲ್ಟಾ ರಿವರ್ಸ್ ಆರ್ಡ್ರಲ್ಲಿ ಸೀರಿಯಲ್ ನಂಬರ್ ಹಾಕೊಂಡು ಬನ್ನಿ ಆಯಿತಾ. ನೋಡಿ ವೈ ಅಂದ್ರೇನು? ವೈ ಅಂದರೆ 2 ಆಯಿತಾ. ವೈ ಜಾಗಕ್ಕೆ 2 ಹಾಕೊಳ್ಳಿ. ವೈ ಜಾಗಕ್ಕೆ 2 ಹಾಕಿದ್ದೀನಿ, ಮೇಲ್ಗಡೆ ಸ್ಕ್ವೇರ್ ಇದೆ ಅರ್ಥ ಆಯ್ತಾ. ವೈ ಜಾಗಕ್ಕೆ 2 ಹಾಕಿದ್ದೀನಿ, ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಕ್ಕೊಂಡಿದ್ದೀನಿ. 2 ಸ್ಕ್ವೇರ್ ಅಂದ್ರೇನು? 4. 2 ಸ್ಕ್ವೇರ್ ಅಂದರೆ 4. ಸೇಮ್ ಅದೇ ರೀತಿ ಇದನ್ನು ಮಾಡಿ. ವಿ ಅಂದ್ರೇನು? ವಿ ಅಂದರೆ 5. ವಿ ಅಂದರೆ 5. ವಿ ಜಾಗಕ್ಕೆ 5 ಹಾಕೊಳ್ಳಿ. ವಿ ಜಾಗಕ್ಕೆ 5 ಹಾಕೊಳ್ಳಿ. ಮೇಲ್ಗಡೆ ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಕ್ಕೊಂಡಿದ್ದೀನಿ. ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಕ್ಕೊಂಡಿದ್ದೀನಿ. 5 ಸ್ಕ್ವೇರ್ ಅಂದರೆ ಎಷ್ಟು? 25 ಆಯಿತಾ. 5 ಸ್ಕ್ವೇರ್ ಅಂದರೆ 25. ಇದೆಲ್ಲ ಸ್ಕ್ವೇರ್ ನಂಬರ್ ಪ್ಯಾಟರ್ನ್. ಸ್ಕ್ವೇರ್ ನಂಬರ್ ಪ್ಯಾಟರ್ನ್. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 60 ನೋಡಿ. ಕ್ವಶನ್ ನಂಬರ್ 60 CAT ಕ್ಯಾಟ್ನ 3120ಗೆ ರಿಲೇಟ್ ಮಾಡಿದ್ದಾರೆ. ಮಾಡಿಬಿಟ್ಟು MAT ಮ್ಯಾಟ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ ಆಯಿತಾ. ಫಸ್ಟ್ ಏನು ಮಾಡಿ, ಇದನ್ನು ಡಿಕೋಡ್ ಮಾಡಿ. ಡಿಕೋಡ್ ಅಂದರೆ ಯಾವ ರೀತಿ ಮಾಡ್ತೀರಾ? ಬರ್ಕೊಳ್ಳಿ. CAT ಕ್ಯಾಟ್ ಬರ್ಕೊಳ್ಳಿ. ಇದನ್ನು 3120 ಮಾಡಿದ್ದಾರೆ. ಅದೇ ರೀತಿ MAT ಮ್ಯಾಟ್ ಆಯಿತಾ. ಸಿ ಅಂದ್ರೇನು? ಸಿ ಅಂದರೆ 3. ಇಲ್ಲಿ ನೋಡಿ, ಸಿ ಅಂದರೆ 3. ಸಿ ಕೆಳಗಡೆ 3 ಬರ್ಕೊಳ್ಳಿ ಆಯಿತಾ. ಎ ಅಂದ್ರೇನು? ಎ ಅಂದರೆ 1. ಎ ಅಂದರೆ 1. ಟಿ ಅಂದ್ರೇನು? ಟಿ ಅಂದರೆ 20. ಟಿ ಅಂದರೆ 20. CAT ಕ್ಯಾಟ್ನ 3120 ಅಂತ ಬರ್ಕೋಬೋದು. ಇಲ್ಲಿ 3120 ಅಂತ ಬರ್ಕೊಂಡಿದ್ದಾರೆ ಆಯಿತಾ. ಅದೇ ರೀತಿ ಎಮ್ ಅಂದರೆ 13. ಎಮ್ ಅಂದರೆ 13 ಬರ್ಕೊಳ್ಳಿ. ಎ ಅಂದರೆ 1. ಎ ಅಂದರೆ 1. ಟಿ ಅಂದರೆ ಎಷ್ಟು? ಟಿ ಅಂದರೆ 20. ಟಿ ಅಂದರೆ 20. 13120 ಅಂತ ಬರ್ಕೋಬೋದು ಆಯಿತಾ. 13120 ಅಂದರೆ ಆಪ್ಷನ್ ಏನಾಗುತ್ತೆ?
ಆಪ್ಷನ್ ಸಿ. ಕ್ವಶನ್ ನಂಬರ್ 61 ನೋಡಿ. ಕ್ವಶನ್ ನಂಬರ್ 61 ಅಲ್ಲಿ ಟಿ ಟ್ರಿಬಲ್ ಟಿನ 777ಗೆ ರಿಲೇಟ್ ಮಾಡಿಬಿಟ್ಟು ಆರ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ ಆಯ್ತಾ. ನೋಡಿ ಟಿ ಮತ್ತೆ ಆರ್ ಇದೆ ಆಯ್ತಾ. ನಾವು ಇಷ್ಟು ಬರ್ಕೊಂಡ್ರೆ ಸಾಕಾಗುತ್ತೆ, ಎ ಟು ಝೆಡ್ ಬರೆಯೋ ಅವಶ್ಯಕತೆ ಇಲ್ಲ. ಟಿ ಮತ್ತೆ ಆರ್ ಇದೆಯಲ್ಲ, ಜಸ್ಟ್ ಟಿ ಇಂದ ಝೆಡ್ ಗಂಟೆ ಬರ್ಕೊಂಡ್ರೆ ಸಾಕಾಗುತ್ತೆ ಆಯ್ತಾ. ಫಸ್ಟ್ ಏನು ಮಾಡಿ, ಬೇಕು ಅಂದರೆ ಎ ಟು ಝೆಡ್ ಬರ್ಕೊಳ್ಳಿ ಆಯ್ತಾ. ಎ ಟು ಝೆಡ್ ಬರ್ಕೊಂಡು ಆಯ್ತಾ, ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನಂಬರಿಂಗ್ ಮಾಡ್ಕೊಬನ್ನಿ. ಎ ಟು ಝೆಡ್ ಬರ್ಕೊಂಡು ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಈ ರೀತಿ ನಂಬರಿಂಗ್ ಮಾಡ್ಕೊಬನ್ನಿ ಆಯ್ತಾ. ಈ ರೀತಿ ನಂಬರಿಂಗ್ ಮಾಡ್ಕೊಬನ್ನಿ. ಟಿ ಯಾವ ರೀತಿ ರಿಲೇಟ್ ಮಾಡಿದೆ ಅಂದರೆ ನೋಡಿ ಟಿನ 7 ಅಂತ ಕರೆದಿದ್ದಾನೆ. ಟಿನ 7. ಸೊ ಆರ್ನ ಯಾವ ರೀತಿ ಕರಿಬೋದು ಹಾಗಾದ್ರೆ? ಆರ್ ಎಲ್ಲಿದೆ? ಆರ್ ಎಲ್ಲಿದೆ ನಮಗೆ? ಆರ್ನ 9 ಅಂತ ಕರಿಬೋದು. ಆನ್ಸರ್ ಏನಾಗುತ್ತೆ ಇಲ್ಲಿ? 9 ಬರುತ್ತೆ. ಆಪ್ಷನ್ ಡಿ ಆಗುತ್ತೆ. ಕ್ವಶನ್ ನಂಬರ್ 61ಗೆ ಆಪ್ಷನ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 62 ನೋಡಿ. ಕ್ವಶನ್ ನಂಬರ್ 62 ಅಲ್ಲಿ ಸ್ಕ್ವೇರ್ ರೂಟ್ ಆಫ್ AFI ಅಂತ ಕೊಟ್ಬಿಟ್ಟು ಇದನ್ನ 13ಗೆ ರಿಲೇಟ್ ಮಾಡಿದ್ದಾನೆ. ಮಾಡಿಬಿಟ್ಟು ಸ್ಕ್ವೇರ್ ರೂಟ್ ಆಫ್ DDA ಅಂತ ಕೊಟ್ಬಿಟ್ಟು ಅದನ್ನ ಯಾವುದಕ್ಕೆ ರಿಲೇಟ್ ಮಾಡಬೇಕು ಅಂತ ಕೇಳಿದೆ. ಫಸ್ಟ್ ಟೈಮ್ ನೋಡಿದ್ರೆ ನಿಜವಾಗ್ಲೂ ಎಲ್ಲರಿಗೂ ಗಾಬರಿ ಆಗುತ್ತೆ. ಯಾಕೆಂದರೆ ಇದಕ್ಕೆ ಯಾರು ಸ್ಕ್ವೇರ್ ರೂಟ್ ಮಾಡ್ತಾರೆ? ಆಲ್ಫಾಬೆಟ್ಸ್ಗೆ AFI ಎಲ್ಲಿ ಇದೆ ಸ್ಕ್ವೇರ್ ರೂಟು ಆಯಿತಾ. ಜಸ್ಟ್ ಡಿಕೋಡ್ ಮಾಡಬೇಕು. ಅದಕ್ಕೆ ಸಬ್ಜೆಕ್ಟ್ ಹೆಸರು ಇಂಟೆಲಿಜೆನ್ಸ್ ಅಂತ ಇಟ್ಟಿರೋದು ಆಯಿತಾ. ನೋಡಿ ಸ್ಕ್ವೇರ್ ಬರ್ಕೊಳ್ಳಿ. ಎ ಅಂದ್ರೆ ಏನು ಡಿಕೋಡ್ ಮಾಡಿ ಆಯಿತಾ. ಇದೆಲ್ಲ CBI CID ಅವರೆಲ್ಲ ಇದೇ ರೀತಿ ಎಕ್ಸಾಮ್ ಬರ್ದು ಹೋಗಿರ್ತಾರೆ. ಅದಕ್ಕೆ ಅವ್ರು ಕೂತ್ಕೊಂಡು ಏನೋ ಕಳ್ತನ ಆದರೆ, ಕೊಲೆ ಆದರೆ, ಇನ್ನೇನೋ ದರೋಡೆ ಆದರೆ, ಅಥವಾ ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ಆದರೆ ಕೂತ್ಕೊಂಡು ಡಿಕೋಡ್ ಮಾಡ್ತಾ ಇರ್ತಾರೆ. ತಲೆನ ಆ ರೀತಿ ಯೂಸ್ ಮಾಡ್ತಾ ಇರ್ತಾರೆ. ಒಂದಿಲ್ಲ ಅಂದರೆ 108 ಮೆಥಡ್ ಕಲ್ತಿರ್ತಾರೆ. ಅದಕ್ಕೆ ಅವರು CID CBI ಡಿಫೆನ್ಸ್ ಅಕಾಡೆಮಿಲೆಲ್ಲ ಕೆಲಸ ಮಾಡ್ತಾ ಇರೋದು ಆಯಿತಾ. ಜಸ್ಟ್ ಡಿಕೋಡ್ ಮಾಡೋಣ. ಎ ಅಂದ್ರೆ ಏನು? ಎ ಅಂದರೆ 1, ಎಫ್ ಅಂದರೆ 6, ಐ ಅಂದರೆ 9 ಆಯಿತಾ. ಸ್ಕ್ವೇರ್ ರೂಟ್ ಆಫ್ 169 ಏನು ಬರುತ್ತೆ? ಸ್ಕ್ವೇರ್ ರೂಟ್ ಆಫ್ 169 13 ಬರುತ್ತೆ. 169 ಸ್ಕ್ವೇರ್ ರೂಟ್ 13 ಆಯಿತಾ. ಈ DDA ಅಂದರೆ ಏನು? ಡಿ ಅಂದರೆ ಏನು? ಡಿ ಅಂದರೆ 4, ಪುನಃ ಡಿ ಅಂದರೆ 4, ಎ ಅಂದರೆ 1. ಸ್ಕ್ವೇರ್ ರೂಟ್ ಆಫ್ 441 ಅಂದರೆ ಎಷ್ಟು ಬರುತ್ತೆ? ನಿಮಗೆ 21 ಬರುತ್ತೆ ಆಯಿತಾ. ಸ್ಕ್ವೇರ್ ರೂಟ್ ಆಫ್ 441 21 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಬರುತ್ತೆ ಆಯಿತಾ. ನಾವು ಓದೋದಲ್ಲಿ ಗೊತ್ತಿಲ್ಲ, ಚಾಪ್ಟರ್ ನಂಬರ್ 16 17 ಗೊತ್ತಿಲ್ಲ, ಅದರಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಈ ಥರ ಏನೋ ನಂಬರ್ ಬಂದರೆ ಯಾವ ರೀತಿ ಯಾವ ಟ್ರಿಕ್ ಯೂಸ್ ಮಾಡಿ ಒಂದು 90 ಸೆಕೆಂಡಲ್ಲಿ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನು ಅಲ್ಲಿ ಟ್ರಿಕ್ ಯೂಸ್ ಮಾಡಿದ್ವಿ. ನವೋದಯ ಸಿಲೆಬಸ್ ಅಥವಾ ಸೈನಿಕ್ ಸ್ಕೂಲ್ ಸಿಲೆಬಸ್ಸಲ್ಲಿ ಚಾಪ್ಟರ್ ನಂಬರ್ 17 ಅಥವಾ 18 ಯಾವುದೋ ಒಂದು ಚಾಪ್ಟ್ರಲ್ಲಿ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಪುನಃ ನಾನೇನೋ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡು ಹಾಫ್ ಆನ್ ಅವರ್ ಹೊರಟೋಗುತ್ತೆ. ಅದರಿಂದ ನೀವು ಆ ವಿಡಿಯೋ ನೋಡಿ. ಏನಾರ ಜಾಸ್ತಿ ಇನ್ಫಾರ್ಮೇಷನ್ ಬೇಕು, ಇನ್ನೂ ಕಲಿಬೇಕು, ಇದು ಯಾವ ರೀತಿ ಬಂತು ಅಂತ ಏನಾರು ತಿಳ್ಕೊಬೇಕು ಅಂದರೆ ಅದು ಸ್ಕ್ವೇರ್ ನಂಬರು ಕ್ಯೂಬ್ ನಂಬರ್ ಅಂತ ಒಂದು ಚಾಪ್ಟರ್ ಇದೆ. 17 16 ಮರ್ತೋಗಿದೆ, ಅದರಲ್ಲಿದೆ ನೋಡಿ ಆಯಿತಾ. ಸುಮಾರು ಮಕ್ಕಳು ಆಗಲೇ ಪ್ರಾಕ್ಟೀಸ್ ಮಾಡಿರ್ತಾರೆ. ಅದೆಲ್ಲ ನೋಡಿ ಪ್ರಾಕ್ಟೀಸ್. ಆ್ಯಕ್ಚುಲಿ ನೀವು ಇದನ್ನು ಸಾಲ್ವ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನೆಲ್ಲ ದಾಟಿ ಬಂದಿರ್ತೀರ. ಸುಮಾರು ಮಕ್ಕಳಿಗೆ ಇದು ಗೊತ್ತಿರುತ್ತೆ. ಅದು ಇನ್ ಕೇಸ್ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಅದನ್ನು ಫಾಲೋ ಮಾಡಿ ಆಯಿತಾ. ಕ್ವಶನ್ ನಂಬರ್ 62ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 63 ನೋಡಿ. ಕ್ವಶನ್ ನಂಬರ್ 63ಯಲ್ಲಿ K/10ನ 11/20ಗೆ ರಿಲೇಟ್ ಮಾಡಿದ್ದಾರೆ. ಮಾಡಿಬಿಟ್ಟು J/R ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ ಆಯಿತಾ. ಜಸ್ಟ್ ಡಿಕೋಡ್ ಮಾಡಿ. ಕೆ ಅಂದರೆ ಏನು? ಕೆ ಅಂದರೆ 11 ಅಂತ ನೋಡಿ. ಕೆ ಅಂದರೆ 11 ಅಷ್ಟೇ. ಸೊ ಜೆ ಅಂದರೆ ಏನು? ಜೆ ಅಂದರೆ 10 ಅಂತ 10. ಜೆ ಅಂದರೆ 10 ಅಂತ ಆಯಿತಾ. ನೆಕ್ಸ್ಟ್ ಆರ್ ಅಂದ್ರೆ ಏನು? ಇದೆ ಆರ್ ಅಂದರೆ 18 ಅಂತ. ಆರ್ ಅಂದರೆ 18 ಅಂತ ಆಯಿತಾ. 10/18 ಬರುತ್ತೆ. 10/18 ಅಂದರೆ ಆಪ್ಷನ್ ಎ ಆಗುತ್ತೆ. ಆಪ್ಷನ್ ಇಲ್ಲಿ 10/18 ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 63ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 64 ನೋಡಿ. ಕ್ವಶನ್ ನಂಬರ್ 64ಇಂದ ಓಲ್ಡ್ ಕ್ವಶನ್ ಪೇಪರಲ್ಲಿ ಅಪಿಯರ್ ಆಗಿರೋ ಕ್ವಶನ್ಸ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ ಆಯಿತಾ. ಇಲ್ಲಿ ನೋಡಿ 2023ನೇ ಇಸ್ವಿಲಿ ಈ ಕ್ವಶನ್ ಬಂದಿತ್ತು. 2023ಲಿ ಏನು ಕೇಳಿದ್ದೇನೆ ಅಂದರೆ ಬುಕ್ನ ಆಥರ್ಗೆ ರಿಲೇಟ್ ಮಾಡಿಬಿಟ್ಟು ಡಿಶ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಪುಸ್ತಕನ ಲೇಖಕ ಇದಕ್ಕೆ ರಿಲೇಟ್ ಮಾಡಿಬಿಟ್ಟು ಭಕ್ಷ್ಯ ಭೋಜನಗಳು ಆಯಿತಾ, ಅದನ್ನು ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವುದಾಗುತ್ತೆ? ಚೆಫ್ ಆಯಿತಾ. ಚೆಫ್ಗೆ ರಿಲೇಟ್ ಮಾಡ್ಬೋದು ಆಯಿತಾ. ಕನ್ನಡದಲ್ಲಿ ಬಾಣಸಿಗ ಅಂತಾರೆ. ಅಂದರೆ ಅದು ಒಳ್ಳೊಳ್ಳೆ ಅಡುಗೆ ಮಾಡ್ತಾರಲ್ಲ ಅವ್ರನ್ನ ಬಾಣಸಿಗ ಅಂತಾರೆ. ಈ 5 ಸ್ಟಾರ್ ಹೋಟ್ಲು ಸ್ಟಾರ್ ಹೋಟ್ಲೆಲ್ಲ ಇರುತ್ತಲ್ಲ ಅಲ್ಲೆಲ್ಲ ಅಡುಗೆ ಮಾಡೋರು ಭಕ್ಷ್ಯ ಭೋಜನಗಳು ಆಯಿತಾ.
ಅದೆಲ್ಲ ಮಾಡೋದನ್ನ ಚೆಫ್ ಅಂತ ಕರೀತಾರೆ. ಕನ್ನಡದಲ್ಲಿ ಬಾಣಸಿಗ ಅಂತ ಕರೀತಾರೆ. ಒಳ್ಳೊಳ್ಳೆ ಅಡುಗೆ ಎಲ್ಲ ಮಾಡ್ತಾರೆ. ಸಾಮಾನ್ಯವಾಗಿ ಮನೇಲಿ ಯಾರು ಈ ರೀತಿ ಮಾಡಲ್ಲ. ನೀವೇನೋ ನವೋದಯ ಪಾಸ್ ಆದರೆ ಅಥವಾ ಸೈನಿಕ್ ಸ್ಕೂಲ್ ಪಾಸ್ ಆದರೆ ಮನೇಲಿ ನಿಮ್ಮ ಪೇರೆಂಟ್ಸೇ ಕರ್ಸ್ಬಿಟ್ಟು ಮಾಡಿಸ್ತಾರೆ. ಆಯಿತಾ? ಎಲ್ಲರೂ ಕರೆಸ್ಬೇಕು. ನೀವು ಯಾರು ವೀಡಿಯೋ ನೋಡ್ತಾ ಇದ್ದೀರಾ, ನೀವು ನವೋದಯ ಕ್ವಾಲಿಫೈ ಆಗಿಬಿಟ್ಟು ಸೈನಿಕ್ ಸ್ಕೂಲ್ ಕ್ವಾಲಿಫೈ ಆಗಿಬಿಟ್ಟು ಚೆಫ್ ಕರ್ಸ್ಬಿಟ್ಟು ಅಡುಗೆ ಮಾಡಿ ಎಲ್ಲರಿಗೂ ಇದು ಮಾಡಿ ನನ್ನನ್ನು ಇನ್ವೈಟ್ ಮಾಡಬೇಕು. ಆಯಿತಾ? ನನ್ನನ್ನು ಇನ್ವೈಟ್ ಮಾಡಿ ನಾನು ಬರ್ತೀನಿ. ಆಯಿತಾ? ಸೊ ಕ್ವಶನ್ ನಂಬರ್ 64ಗೆ ಏನು ಬರುತ್ತೆ? ಕ್ವಶನ್ ನಂಬರ್ 64ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 65 ನೋಡಿ. ಕ್ವಶನ್ ನಂಬರ್ 65ನ 2023ನೇ ಇಸ್ವಿಲಿ ಈ ಕ್ವಶನ್ ಬಂದಿತ್ತು ಎಕ್ಸಾಮಲ್ಲಿ. ಇದರಲ್ಲಿ ಏನು ಕೇಳಿದ್ದೇನೆ ಅಂದರೆ ಫ್ಲಡ್ನ ಡ್ರಾಟ್ಗೆ ರಿಲೇಟ್ ಮಾಡಿದ್ದಾನೆ. ಮಾಡಿಬಿಟ್ಟು ಜೀನಿಯಸ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾನೆ. ಆಯಿತಾ? ಪ್ರವಾಹನ ಬರ ಅದಕ್ಕೆ ರಿಲೇಟ್ ಮಾಡಿಬಿಟ್ಟು ಪ್ರತಿಭೆನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾನೆ. ಆಯಿತಾ? ಇದೆಲ್ಲ ಆಪೋಸಿಟ್ ವರ್ಡ್. ಫ್ಲಡ್ಡು, ಡ್ರಾಟ್, ಆಯಿತಾ? ಪ್ರವಾಹ, ಬರ ಇದೆಲ್ಲ ಆಪೋಸಿಟ್ ವರ್ಡ್, ವಿರುದ್ಧಾರ್ಥಕ ಪದಗಳು. ಜೀನಿಯಸ್ ಏನಾಗುತ್ತೆ? ಜೀನಿಯಸ್ಗೆ ಏನಾಗುತ್ತೆ? ಫುಲಿಶ್ ಆಗುತ್ತೆ. ಆಯಿತಾ? ಸ್ಪೆಲ್ಲಿಂಗ್ ನೋಡ್ತಾ ಇದ್ದೀನಿ ಅಷ್ಟೇ. ಜೀನಿಯಸ್ಸು, ಫೂಲಿಶ್. ಆಯಿತಾ? ನೋಡಿ, ಇದು ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಬರುತ್ತೆ. ಆಪ್ಷನ್ ಡಿ ಬರುತ್ತೆ. ನೋಡಿ, ಪ್ರಪಂಚದಲ್ಲಿ ಯಾರು ಜೀನಿಯಸ್ ಇಲ್ಲ, ಪ್ರಪಂಚದಲ್ಲಿ ಯಾರು ಮೂರ್ಖರಿಲ್ಲ. ಆಯಿತಾ? ಪ್ರತಿಯೊಬ್ಬರು ಅವ್ರದ್ದೇ ಆದ ಫೀಲ್ಡಲ್ಲಿ ಜೀನಿಯಸ್ ಆಗಿರ್ತಾರೆ. ಆಯಿತಾ? ಫಾರ್ ಎಕ್ಸಾಂಪಲ್, ಕೋತಿದೆಯಲ್ಲ, ಕೋತಿತಿಮ್ಮ ಮರ ಕತ್ತದ್ರಲ್ಲಿ ಜೀನಿಯಸ್. ಅದ್ರ ಪ್ರತಿಭೆ ಇರೋದು ಮರ ಕತ್ತದಲ್ಲಿ. ಅದೇ ಕೋತಿತಿಮ್ಮನ್ನ ಈ ಜೋಡಿ ಅಂತ ಬಿಟ್ಟರೆ ಆಗುತ್ತಾ? ಈ ಜೋಡಿಯದಲ್ಲಿ ಫಿಶ್, ಮೀನು, ಅದ್ರ ಟ್ಯಾಲೆಂಟ್ ಇರೋದು. ಫಿಶ್ದು ಟ್ಯಾಲೆಂಟ್ ಇರೋದು ಸ್ವಿಮ್ಮಿಂಗಲ್ಲಿ. ಫಿಶ್ ಅಥವಾ ಮೀನನ್ನು ಮರ ತೊಂದರೆ ಹತ್ತಗಾಗುತ್ತಾ? ಆಗ ಫಿಶ್ಗೆ ನಾನು ಮೂರ್ಖ ಅಂತ ಫೀಲ್ ಆಗುತ್ತೆ. ಅದೇ ರೀತಿ ಕೋತಿತಿಮ್ಮನ ಈ ಜೋಡಿ ಫಿಶ್ ಮೀನಿನ ಜೊತೆ ಕಾಂಪೀಟ್ ಮಾಡು ಅಂದರೆ ಕೋತಿತಿಮ್ಮಂಗೆ ಮೂರ್ಖ ಅಂತ ಫೀಲ್ ಆಗುತ್ತೆ. ಆಯಿತಾ? ಪ್ರತಿಯೊಬ್ಬರು ಅವ್ರದ್ದೇ ಆದ ಫೀಲ್ಡಲ್ಲಿ ಜೀನಿಯಸ್ ಆಗಿರ್ತಾರೆ. ಆಯಿತಾ? ಅದರಿಂದ ಯಾರು ಇದು ಮಾಡ್ಕೋಬೇಡಿ. ಅದೇನೋ ನವೋದಯ ಪಾಸ್ ಆದರೆ ಜೀನಿಯಸ್ಸು, ಸೈನಿಕ್ ಸ್ಕೂಲ್ ಪಾಸ್ ಆದರೆ ಜೀನಿಯಸ್ಸು, ಇಲ್ಲ ಅಂದರೆ ಜೀನಿಯಸ್ ಆ ಥರ ಅಲ್ಲ. ನೀವು ನಿಮ್ಮದೇ ಆದ ಫೀಲ್ಡ್ ಇರುತ್ತೆ. ನಿಮಗೆ ಬೆಳೀತಾ ನಿಮಗೆ ಗೊತ್ತಾಗುತ್ತೆ ಯಾವ ಫೀಲ್ಡಲ್ಲಿ ಹೋದರೆ ನಿಮ್ಗೆ ಇಂಟ್ರೆಸ್ಟ್ ಯಾವ ಫೀಲ್ಡಲ್ಲಿ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ ಫೀಲ್ಡಲ್ಲಿ ಹೋಗಿ ನೀವು ಮಾಸ್ಟರ್ ಪೀಸ್ ಆಗ್ತೀರಾ. 100 ಜನಕ್ಕೆ ಕೆಲಸ ಕೊಡ್ಬೋದು. ಆಯಿತಾ? ಓದಿದ್ರೆ ನೀವು ಎಂಪ್ಲಾಯ್ ಆಗ್ತೀರಾ. ಗುಡ್ ಲರ್ನರ್ಸ್ ವಿಲ್ ಬಿಕಮ್ ಎಂಪ್ಲಾಯೀಸ್. ಆಯಿತಾ? ಗುಡ್ ಲರ್ನರ್ಸ್ ವಿಲ್ ಬಿಕಮ್ ಎಂಪ್ಲಾಯೀಸ್. ಸೆಲ್ಫ್ ಲರ್ನರ್ ವಿಲ್ ಬಿಕಮ್ ಎಂಪ್ಲಾಯರ್ಸ್. ಆಯಿತಾ? ನೀವು ನವೋದಯ ಪಾಸಾಗಿ ಸೈನಿಕ್ ಸ್ಕೂಲನ್ನು ಪಾಸಾಗಿ ಹೋದರೆ ನಿಮಗೆ ಕೆಲಸ ಸಿಗುತ್ತೆ, ಒಳ್ಳೆ ಜಾಬ್ ಸಿಗುತ್ತೆ. ಆಯಿತಾ? ನೀವೇನಾರು ಬಿಸ್ನೆಸ್ ಏನಾರು ಶುರು ಮಾಡಿದ್ರೆ, ಓನ್ ಬಿಸ್ನೆಸ್ ಶುರು ಮಾಡಿದ್ರೆ 100 ಜನಕ್ಕೆ ಕೆಲಸ ಕೊಡ್ಬೋದು. ಆಯಿತಾ? ದಾರಿಗಳು ಬೇಕಾದಷ್ಟಿದೆ. ಆಯಿತಾ? ದಾರಿಗಳು ಬೇಕಾದಷ್ಟಿದೆ. ಬೆಳೀತಾ ನಿಮಗೆ ಗೊತ್ತಾಗುತ್ತೆ. ಇದೇನು ಎಂಡಲ್, ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ. ಆಯಿತಾ? ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟು. ಅದನ್ನ ಯಾರು ಇದು ಮಾಡ್ಕೋಬೇಡಿ. ಜಸ್ಟ್ ಕಲ್ತ್ಕೊಳ್ಳಿ. ಈ ವಯಸ್ಸಲ್ಲಿ ಏನು ಕಲಿಬೇಕು ಅದನ್ನು ಕಲ್ತ್ಕೊಳ್ಳಿ, ಮುಂದೆ ನೋಡ್ಕೊಂಡು ಆಯಿತು. ಆಯಿತಾ? ಕ್ವಶನ್ ನಂಬರ್ 65ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 66 ನೋಡಿ. ಕ್ವಶನ್ ನಂಬರ್ 66ಅಲ್ಲಿ ಕಾಫ್ನ ಥ್ರೋಟಿಗೆ ರಿಲೇಟ್ ಮಾಡಿದ್ದಾರೆ. ಮಾಡಿಬಿಟ್ಟು ಅಸ್ತಮಾನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ, ಕನ್ನಡದಲ್ಲಿ ಕೆಮ್ಮು ಗಂಟ್ಲಿಗೆ ರಿಲೇಟ್ ಮಾಡಿದ್ದಾರೆ. ಅಸ್ತಮನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ. ಆಯಿತಾ? ಕೆಮ್ಮು ಯಾವುದರಿಂದ ಬರೋದು? ಕೆಮ್ಮು ಥ್ರೋಟ್ ಇನ್ಫೆಕ್ಷನಿಂದ ಕೆಮ್ಮು ಬರುತ್ತೆ. ಆಯಿತಾ? ಥ್ರೋಟ್ ಇನ್ಫೆಕ್ಷನ್, ಗಂಟ್ಲು ಇನ್ಫೆಕ್ಷನಿಂದ ಕೆಮ್ಮು ಬರುತ್ತೆ. ಅಸ್ತಮ ಯಾವುದರಿಂದ ಬರೋದು? ಲಂಗ್ಸ್. ಕನ್ನಡದಲ್ಲಿ ಲಂಗ್ಸ್. ಕನ್ನಡದಲ್ಲಿ ಶ್ವಾಸಕೋಶ. ಇದ್ರಿಗೇನಾರ ತೊಂದರೆ ಆದರೆ, ಇದೇನಾರ ಎಫೆಕ್ಟ್ ಆದರೆ, ಇದಕ್ಕೇನಾರ ಸಮಸ್ಯೆ ಆದರೆ ಅಸ್ತಮ ಬರುತ್ತೆ. ಆಯಿತಾ? ಆಪ್ಷನ್ ಏನು ಬರುತ್ತೆ? ಆಪ್ಷನ್ನು ಬಿ. ಕ್ವಶನ್ ನಂಬರ್ 67 ನೋಡಿ. ಕ್ವಶನ್ ನಂಬರ್ 67ಅಲ್ಲಿ 5ನ 22ಗೆ ರಿಲೇಟ್ ಮಾಡಿದ್ದಾರೆ. ಮಾಡಿಬಿಟ್ಟು 8ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ. ಆಯಿತಾ? ಏನೋ ರಿಲೇಷನ್ ಇದೆ ನೋಡಿ. 5ನ 22ಗೆ ರಿಲೇಟ್ ಮಾಡಿದ್ದಾರೆ. ಆಯಿತಾ? ಅಂದರೆ 5 ಸ್ಕ್ವೇರ್ ಅಂದರೆ 25 ಬರುತ್ತೆ. ಅದರಲ್ಲಿ 3ನ ಮೈನಸ್ ಮಾಡಿದ್ರೆ ನಿಮಗೆ 22 ಬರುತ್ತೆ. ಆಯಿತಾ? ನೋಡಿ, 5 ಸ್ಕ್ವೇರ್ ಮೈನಸ್ 3 ಮಾಡಿ ನಿಮಗೆ 22 ಬರುತ್ತೆ. 5 ಸ್ಕ್ವೇರ್ ಅಂದರೆ 25, ಅದರಲ್ಲಿ 3ನ ಮೈನಸ್ ಮಾಡಿ ನಮಗೆ 22 ಸಿಗುತ್ತೆ. ಆಯಿತಾ? ಸೇಮ್ ಫಾರ್ಮೆಟ್ನ ಇಲ್ಲಿ ಫಾಲೋ ಮಾಡಿ. ಆಯಿತಾ? ಸ್ಕ್ವೇರ್ ಮಾಡಿ ಮೈನಸ್ ಮಾಡಿ, ಒಂದು ನಂಬರ್ನ ಸ್ಕ್ವೇರ್ ಮಾಡಿ ಇನ್ನೊಂದನ್ನ ಮೈನಸ್ ಮಾಡಿ. ಆಯಿತಾ? 8ನ ಸ್ಕ್ವೇರ್ ಮಾಡಿ ಮೈನಸ್ 3 ಮಾಡಿ. ಆಯಿತಾ? ಸೇಮ್ ಫಾರ್ಮೆಟ್ ಫಾಲೋ ಮಾಡಿ. 8 ಸ್ಕ್ವೇರ್ ಅಂದರೆ 8 64 ಮೈನಸ್ 3 ಅಂದರೆ 64 61 ಬರುತ್ತೆ. 61 ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ.
ಕ್ವಶನ್ ನಂಬರ್ 68 ನೋಡಿ. ಕ್ವಶನ್ ನಂಬರ್ 68 ಅಲ್ಲಿ ADEನ FGJಗೆ ರಿಲೇಟ್ ಮಾಡಿದ್ದಾರೆ. ಮಾಡಿಬಿಟ್ಟು KNOನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಆಯ್ತಾ, ಫಸ್ಟ್ ಇದನ್ನ ಡಿಕೋಡ್ ಮಾಡಿ. ಡಿಕೋಡ್ ಅಂದ್ರೆ ಏನು ಫಸ್ಟ್ ಬರ್ಕೊಳ್ಳಿ. ADE ಅಂತ ಬರ್ಕೊಳ್ಳಿ, ಅದ್ರ ಕೆಳಗಡೆ FGJ ಅಂತ ಬರ್ಕೊಂಡು ಡಿಕೋಡ್ ಮಾಡಿ ಯಾವ ಬೇಸಿಸ್ ಮೇಲೆ ಇದನ್ನ ಹಾಕಿದ್ರು ಅಂತ. ಫಸ್ಟ್ A ಇದೆ, A, ಅದಾದ್ಮೇಲೆ F ಇದೆ, F. ಆಯ್ತಾ, ಮಧ್ಯೆ 4 ಲೆಟರ್ ಬಿಟ್ಟಿದ್ದಾರೆ. E ಆದಮೇಲೆ B C D E, 4 ಲೆಟರ್ ಆದಮೇಲೆ F ಬಂದಿದೆ. ಆಯ್ತಾ, ಸೊ ಇದು 4 ಲೆಟರ್ ಆದಮೇಲೆ F ಬರಬೇಕು. ಎಲ್ಲಿದೆ K? ಇಲ್ಲಿದೆ. K 1 2 3 4 ಆದಮೇಲೆ P ಬರಬೇಕು. ಆಯ್ತಾ, K ಆದಮೇಲೆ L M N O, ಅದಾದಮೇಲೆ P ಬರಬೇಕು. ಆಯ್ತಾ, ನೆಕ್ಸ್ಟು ಡಿ ನೋಡಿ. ಫಸ್ಟ್ ಇದನ್ನ ರಿಮೂವ್ ಮಾಡ್ತೀನಿ. ಇದೆಲ್ಲ ನೀವೆಲ್ಲ 10 ಸೆಕೆಂಡ್ ಫಾರ್ವರ್ಡ್ ಹೋಗ್ಬೇಕು. ಅಳಿಸ್ತಾ ಇರೋದೆಲ್ಲ ನೋಡ್ತಾ ಕೂತ್ಕೋಬಾರ್ದು. ಆಯ್ತಾ, ಅಳಿಸ್ತಾ ಇರೋದೆಲ್ಲ ನೋಡ್ತಾ ಕೂತ್ಕೋಬಾರ್ದು. 10 ಸೆಕೆಂಡ್ ಮುಂದೆ ಹೋಗ್ತಾ ಇರಬೇಕು. ನೀವು ಇದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ರೆಡಿ ಆಗ್ತಾ ಇರ್ತೀರಾ. ಆಯ್ತಾ, ನೆಕ್ಸ್ಟ್ ನೋಡಿ ಡಿ ಆಯ್ತಾ, 2 ಲೆಟ್ರ್ ಬಿಟ್ಟಿದ್ದಾರೆ. E F 2 ಲೆಟ್ರ್ ಬಿಟ್ಬಿಟ್ಟು G ಬರ್ದಿದ್ದಾರೆ. ಸೊ ಇದಕ್ಕೂ ಹಂಗೆ ಮಾಡಿ. N ಎಲ್ಲಿದೆ? N ಇಲ್ಲಿದೆ. N ಇಲ್ಲಿದೆ. 2 ಲೆಟ್ರ್ ಬಿಟ್ಬಿಟ್ಟು Q ಮಾಡಿ. ಆಯ್ತಾ, NOP ಇಲ್ಲಿ Q ಬರುತ್ತೆ. ಆಯ್ತಾ, PQ ಎಲ್ಲಿದೆ ಆನ್ಸರ್? PQ 2 ಇದೆ. ಆಪ್ಷನ್ ಎಲು PQ ಇದೆ, ಆಪ್ಷನ್ ಬಿಲು PQ ಇದೆ. ಸೊ ನಾವು ಸಾಲ್ವ್ ಮಾಡಲೇಬೇಕು. ಆಯ್ತಾ, ನೆಕ್ಸ್ಟ್ ನೋಡಿ ನೆಕ್ಸ್ಟು ಇ ಇದೆ, ಅದಾದ್ಮೇಲೆ ಜೆ ಇದೆ. ಜೆ ಇಲ್ಲಿ 4 ಲೆಟರ್ ಬಿಟ್ಟಿದ್ದಾರೆ. FGHI. ಆಯ್ತಾ, ಸೊ ಇಲ್ಲೂ 4 ಲೆಟರ್ ಬಿಡಿ. O ಆದಮೇಲೆ 4 ಲೆಟ್ರು 1 2 3 4 T ಬರುತ್ತೆ. ಆಯ್ತಾ, ಸೊ ಇಲ್ಲಿ T ಬರುತ್ತೆ. O ಆದಮೇಲೆ 4 ಲೆಟ್ರ್ ಬಿಟ್ಟು T ಬರುತ್ತೆ. PQT ಆನ್ಸರ್ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 69 ನೋಡಿ. ಕ್ವಶನ್ ನಂಬರ್ 69 ಅಲ್ಲಿ ಬಿನ 4 ರಿಲೇಟ್ ಮಾಡಿದರೆ ಮಾಡಿಬಿಟ್ಟು ಜಿನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ ಬಿನ 4 ಹೆಂಗೆ ರಿಲೇಟ್ ಮಾಡಿದ್ರು ನೋಡಿ. ಬಿ ಇರೋದು 2, ಅದನ್ನು ಇದಕ್ಕೆ ಯಾವ ರೀತಿ ರಿಲೇಟ್ ಮಾಡಿದ್ರು? ಆಯಿತಾ, ಸ್ಕ್ವೇರ್ ಮಾಡಿದರೆ ಅಷ್ಟೇ. 2 ಸ್ಕ್ವೇರ್ ಮಾಡಿದರೆ 4 ಬಂದಿದೆ. ಆಯಿತಾ, ಅದೇ ರೀತಿ ಜಿ ಅಂದರೆ ಏನು? ಜಿ ಅಂದರೆ 7. ಜಿ ಅಂದರೆ 7 ಸೇಮ್. ಇಲ್ಲೂ ಸ್ಕ್ವೇರ್ ಮಾಡಿದರೆ ಇಲ್ಲೂ ಸ್ಕ್ವೇರ್ ಮಾಡಿ 49 ಬರುತ್ತೆ. 7 7 49, 7 7 49. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 70 ನೋಡಿ. ಕ್ವಶನ್ ನಂಬರ್ 70 DGAನ 12ಗೆ ರಿಲೇಟ್ ಮಾಡಿಬಿಟ್ಟು AMQನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದರೆ ಫಸ್ಟ್ 12 ಹೆಂಗೆ ಬಂತು? 12 ಹೆಂಗೆ ಬಂತು ಅಂದರೆ ಡಿನ 4 ಅಂತ ಹೇಳಿದ್ದಾರೆ, ಜಿನ 7 ಅಂತ ಹೇಳಿದ್ದಾರೆ, ಎನ 1 ಅಂತ ಹೇಳಿದರೆ. A1 ಆ್ಯಡ್ ಮಾಡಿ 4 + 7 + 1 ಏನಾಗುತ್ತೆ ನಿಮಗೆ? 12 ಬರುತ್ತೆ. 7 + 1 8, 8 4 12 ಬರುತ್ತೆ. ಆಯಿತಾ, ಅದೇ ರೀತಿ ಎ ಅಂದರೆ 1, ಎಮ್ ಅಂದರೆ ಎಷ್ಟು? ಎಮ್ ಅಂದರೆ 13, ಕ್ಯೂ ಅಂದರೆ ಎಷ್ಟು? ಕ್ಯೂ ಅಂದರೆ 17. ಆಯಿತಾ, ಆ್ಯಡ್ ಮಾಡಿ 13 17 + 1 ಆ್ಯಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 31 ಬರುತ್ತೆ. ಆಯಿತಾ, ಇಲ್ಲಿ ಆನ್ಸರು 31 ಬರುತ್ತೆ. ಆಪ್ಷನ್ನು ಬಿ ಆಗಿರುತ್ತೆ. ಕ್ವಶನ್ ನಂಬರ್ 71 ನೋಡಿ. ಕ್ವಶನ್ ನಂಬರ್ 71ನಲ್ಲಿ ಗ್ರೈನ್ನ ವೇರ್ ಹೌಸ್ಗೆ ರಿಲೇಟ್ ಮಾಡಿದ್ದಾರೆ. ಆಯಿತಾ, ಅಂದರೆ ಧಾನ್ಯನ ಗೋದಾಮಿಗೆ ರಿಲೇಟ್ ಮಾಡಿದ್ದಾರೆ. ಇದರ ಅರ್ಥ ಗ್ರೈನ್ಸ್ ಅಂತಾರಲ್ಲ, ಗ್ರೈನ್ಸ್ ಅಂದರೆ ದವಸ ಧಾನ್ಯಗಳು ಅಂತ. ಅದನ್ನು ಸಾಮಾನ್ಯವಾಗಿ ವೇರ್ ಹೌಸಲ್ಲಿ ಸ್ಟೋರ್ ಮಾಡ್ತಾರೆ. ವೇರ್ ಹೌಸ್ ಅಂದರೆ ಕನ್ನಡದಲ್ಲಿ ಗೋದಾಮು ಅಂತ. ಆಯಿತಾ, ದೊಡ್ಡ ದೊಡ್ಡ ಸ್ಟೋರ್ ರೂಮ್ಸ್ ಇದು. ಆಯಿತಾ, ಗೋಡೌನ್ಸ್ ಅಂತ ಹೇಳ್ತಾರಲ್ಲ, ಆ ಗೋಡೌನ್ಸ್ಗಿಂತ ದೊಡ್ಡದಿದ್ರೆ ಅದನ್ನು ವೇರ್ ಹೌಸ್ ಅಂತ ಹೇಳ್ತಾರೆ, ಅಥವಾ ಅದನ್ನು ಗೋದಾಮು ಅಂತ ಹೇಳ್ತಾರೆ. ಆಯಿತಾ, ಸಾಮಾನ್ಯವಾಗಿ ಗ್ರೈನ್ಸ್ ಎಲ್ಲ ಇಲ್ಲಿ ಸ್ಟೋರ್ ಮಾಡ್ತಾರೆ. ನೀರನ್ನು ಎಲ್ಲಿ ಸ್ಟೋರ್ ಮಾಡ್ತೀರಾ? ನೀರನ್ನು ಬಕೆಟಲ್ಲಿ ಸ್ಟೋರ್ ಮಾಡ್ತೀರಾ?
ನೀರಿನ ಟ್ಯಾಂಕಲ್ಲಿ ಸ್ಟೋರ್ ಮಾಡ್ತೀರಾ ನೋಡಿ, ಅದು ಗೋಡನ್ಗಿಂತ ದೊಡ್ಡದು ಆಯ್ತಾ. ಸೊ ಇದು ಟ್ಯಾಂಕು, ಬಕೆಟು, ಲೋಟ ಅದಲ್ಲ. ಏನಾಗುತ್ತೆ, ನೀರನ್ನ ಡ್ಯಾಮಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಇದು ತುಂಬ ದೊಡ್ಡದು. ಸೊ ಇದು ತುಂಬ ದೊಡ್ಡದು. ಕನ್ನಡದಲ್ಲಿ ಅಣೆಕಟ್ಟು, KRS ಅಣೆಕಟ್ಟು. KRS ಅಣೆಕಟ್ಟು ಎಷ್ಟು ಗೊತ್ತಾ ಕೆಪಾಸಿಟಿ? 49.5 TMC ಆಯ್ತಾ. ಎಷ್ಟು TMC ಇದೆ ವಾಟರ್ ಕೆಪಾಸಿಟಿ. ಸೊ ಆಪ್ಷನ್ ಏನು ಬರುತ್ತೆ? 71ಗೆ ಆಪ್ಷನ್ನು ಡಿ ಆಗಿರುತ್ತೆ ಆಯ್ತಾ. ಕ್ವಶನ್ ನಂಬರ್ 72 ನೋಡಿ. ಕ್ವಶನ್ ನಂಬರ್ 72 ಅಲ್ಲಿ ಸ್ಮೋಕ್ನ ಪೊಲ್ಯೂಷನ್ಗೆ ರಿಲೇಟ್ ಮಾಡಿದ್ದಾನೆ ಆಯ್ತಾ. ಸ್ಮೋಕ್ನ ಪೊಲ್ಯೂಷನ್ಗೆ ರಿಲೇಟ್ ಮಾಡಿಬಿಟ್ಟು ವಾರ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ ಆಯ್ತಾ. ಸ್ಮೋಕ್ ಅಂದರೆ ಹೊಗೆ ಜಾಸ್ತಿ ಆದಂಗೆ ಏನಾಗುತ್ತೆ ಆಯ್ತಾ. ಟ್ರಾಫಿಕ್ ಆಗಿರ್ಬೋದು, ವೆಹಿಕಲ್ದೇ ಇರ್ಬೋದು, ಅಥವಾ ಫ್ಯಾಕ್ಟ್ರಿದೇ ಇರ್ಬೋದು. ಹೊಗೆ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ, ಜಾಸ್ತಿ ಆಗ್ತಾ ಆಗ್ತಾ ಮಾಲಿನ್ಯ ಸೃಷ್ಟಿಯಾಗುತ್ತೆ. ಫಾರ್ ಎಕ್ಸಾಂಪಲ್ ಡೆಲ್ಲಿ ನೋಡಿ, ಪೂರ್ತಿ ಡೆಲ್ಲಿ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ಪೂರ್ತಿ ಡೆಲ್ಲಿ ಹೊಗೆಯಿಂದ ಆವರಿಸ್ಕೊಬಿಟ್ಟಿರುತ್ತೆ. ಸುಮಾರು ಸ್ಕೂಲು ಕಾಲೇಜ್ಗೆಲ್ಲ ರಜೆ ಕೊಟ್ಬಿಟ್ಟಿರ್ತಾರೆ. ಏನಕ್ಕೆ ಅಂದರೆ ಅಲ್ಲಿ ಪಂಜಾಬ್ ಸೈಡಲ್ಲೆಲ್ಲ ಹೊಗೆ ಹಾಕ್ತಾರೆ. ಈ ನಾವೆಲ್ಲ ಭತ್ತ ಎಲ್ಲ ಕಟ್ ಮಾಡ್ತೇವೆ, ಭತ್ತ ಕಬ್ಬು ಎಲ್ಲ ಕಟ್ ಮಾಡಾದ್ಮೇಲೆ ಹೊಗೆ ಹಾಕ್ಬಿಡ್ತಾರೆ. ಇಲ್ಲೆಲ್ಲ ಸಣ್ಣ ಪುಟ್ಟ 1 ಎಕರೆ 2 ಎಕರೆ ಅಷ್ಟೇನೆ. ಅಲ್ಲಿ 100 ಎಕರೆಗೆ ಒಟ್ಟಿಗೆ ಬೆಂಕಿ ಹಾಕ್ತಾರೆ. 100 ಎಕರೆಗೆ ಒಟ್ಟಿಗೆ ಬೆಂಕಿ ಹಾಕಿದಾಗ ಹೊಗೆ ಹೋಗಿ ಡೆಲ್ಲಿ ಕಡೆ ಹೋಗುತ್ತೆ. ಡೆಲ್ಲಿ ಸುತ್ತ ಬೆಟ್ಟ ಗುಡ್ಡ ಇದೆ, ಡೆಲ್ಲಿ ಮಧ್ಯ ಇದೆ. ಸೊ ಅಲ್ಲಿ ಹೊಗೆ ಹೋಗಿ ತುಂಬ್ಕೊಳ್ಳುತ್ತೆ. ಅದಕ್ಕೆ ಡೆಲ್ಲಿಲಿ ಪೊಲ್ಯೂಷನ್ ಜಾಸ್ತಿ ಇರೋದು ಆಯ್ತಾ. ಸ್ಮೋಕ್ ಇಂದ ಪೊಲ್ಯೂಷನ್ ಆಗುತ್ತೆ. ಯುದ್ಧದಿಂದ ಏನಾಗುತ್ತೆ, ಯುದ್ಧ ಆದ್ರೆ ಏನಾಗುತ್ತೆ, ಈಗ ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೀತಾ ಇದೆ. ಎರಡು ಹತ್ರನೂ ಪರಮಾಣು ಅಸ್ತ್ರ ಇದೆ ಅಂತ ಹೇಳ್ತಾರೆ. ಯುದ್ಧ ಇಬ್ರು ಏನಾರ ಪರಮಾಣು ಅಣುಬಾಂಬ್ ಏನಾರು ಹಾಕಿದ್ರೆ ಏನಾಗುತ್ತೆ, ಪೂರ್ತಿ ಇಂಡಿಯಾನು ನಾಶ ಆಗುತ್ತೆ, ಪಾಕಿಸ್ತಾನ ನಾಶ ಆಗುತ್ತೆ. ಇಂಡಿಯಾದಲ್ಲಿ 1 ಪಾರ್ಟ್ ನಾಶ ಆದ್ರೆ ಪಾಕಿಸ್ತಾನ ಪೂರ್ತಿ ಸರ್ವನಾಶ ಆಗುತ್ತೆ ಆಯ್ತಾ. ಆದ್ರೆ ಏನ್ ಮಾಡೋದು, ಕಾಲ್ ಕೇರ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ಇಂಡಿಯನ್ ಆರ್ಮಿ ಬಡಿತಾ ಇದ್ದಾರೆ ಆಯ್ತಾ. ನಾಯಿ ಹೊಡೆದಂಗೆ ಹೊಡಿತಾ ಇದ್ದಾರೆ ಪಾಕಿಸ್ತಾನದವ್ರಿಗೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಮೀಡಿಯಾದವರು ಅದನ್ನ ತೆಗೆದು ಪಾಕಿಸ್ತಾನ ಮೀಡಿಯಾ ತೋರಿಸ್ತಾ ಇಲ್ಲ, ಬರೀ ಇಂಡಿಯಾ ಮೀಡಿಯಾ ಮಾತ್ರ ತೋರಿಸ್ತಾ ಇದೆ. ವಾರಿಂದ ಏನಾಗುತ್ತೆ, ಡಿಸ್ಟ್ರಕ್ಷನ್, ಯುದ್ಧದಿಂದ ವಿನಾಶ ಆಗುತ್ತೆ. ಅದೇ ರೀತಿ ಪಾಕಿಸ್ತಾನ ಪದೇ ಕೆಣಕ್ತಾ ಇದ್ರೆ ಏನಾಗುತ್ತೆ, ಒಂದಲ್ಲ ಒಂದಿನ ಹಾಕೊಂಡು ಇಂಡಿಯನ್ ಆರ್ಮಿ ಸರಿಯಾಗಿ ಹೊಡೆದ್ರೆ ಸರ್ವನಾಶ ಆಗುತ್ತೆ ಪಾಕಿಸ್ತಾನ. ಇಂಡಿಯಾ ಅದ್ರಲ್ಲಿ 1 ಪಾರ್ಟ್ ಲಾಸ್ ಆಗುತ್ತೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. 1 ಪಾರ್ಟ್ ಅಂದರೆ ಏನು, ಹೊಸ ಜನಸಂಖ್ಯೆನ ಪಾಕಿಸ್ತಾನದಲ್ಲಿ ಒಂದು 20+ ಕೋಟಿ ಜನಸಂಖ್ಯೆ ಇರಬೇಕು. ಇಂಡಿಯಾದಲ್ಲೂ 1 ಪಾರ್ಟ್ ಅಂದರೆ 20 ಕೋಟಿ ಇರ್ತಾರೆ ಆಯಿತಾ. ಅವೆಲ್ಲ ಸ್ವಲ್ಪ ಅಲ್ಲ, ಪೂರ್ಣ ಪ್ರಮಾಣದಲ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ ಯುದ್ಧನ. ಜಸ್ಟು ಪಿಕ್ ಮಾಡಿ ಇದು ಮಾಡಬೇಕು. ಬೀದಿಲಿ ನಾಯಿಗಳಿರ್ತಾವಲ್ಲ ಒಂದೊಂದು ಆಯಿತಾ, ಎಲ್ಲ ನಾಯಿಗಳನ್ನ ಸಾಯಿಸ್ಬಾರ್ದು. ಎಲ್ಲ ನಾಯಿಗಳು, ಬೀದಿ ನಾಯಿಗಳು ಕೆಡ್ತಲ್ಲ. ಅದೇ ರೀತಿ ಒಂದೊಂದು ಇರುತ್ತೆ ರೇಬಿಡ್ ಡಾಗ್ಸ್, ಅದನ್ನು ಪಿಕ್ ಮಾಡಿ ಅದನ್ನು ಎಲಿಮಿನೇಟ್ ಮಾಡಬೇಕು. ಯುದ್ಧದಲ್ಲೂ ಅದನ್ನೇ ಫಾಲೋ ಮಾಡಬೇಕು. ಪೂರ್ತಿ ಯಾವುದೋ ಒಂದು ನಾಯಿ ಕಚ್ಚಿತು ಅಂದ್ಬಿಟ್ಟು ಪೂರ್ತಿ ಎಲ್ಲ ನಾಯಿನೂ ಸಾಯಿಸ್ಬಿಡೋದು ಅದು ಸರಿಯಲ್ಲ. ಹುಡುಕ್ಬೇಕು, ಟಾರ್ಗೆಟ್ ಮಾಡಬೇಕು. ಅದನ್ನು ಹುಡುಕಿ ಅದನ್ನು ಜಸ್ಟ್ ಒಂದೊಂದು ಎಲಿಮಿನೇಟ್ ಮಾಡಬೇಕು. ಆಗ ಎಲ್ಲ ಲೈನ್ ಅಪ್ ಆಗುತ್ತೆ. ಆಗ ಅದೇ ರೀತಿ ಪಾಕಿಸ್ತಾನನ ಬುದ್ಧಿ ಕಲಿಯುತ್ತೆ ಆಯಿತಾ. ಆಪ್ಷನ್ ಏನಾಗುತ್ತೆ, ಆಪ್ಷನ್ ಡಿ ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 72ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 73 ನೋಡಿ. ಕ್ವಶನ್ ನಂಬರ್ 73ಯಲ್ಲಿ ಆಸ್ಟ್ರಿಯಾನ ವಿಯೆನ್ನಾಗೆ ರಿಲೇಟ್ ಮಾಡಿದ್ದಾರೆ ಆಯಿತಾ. ಆಸ್ಟ್ರಿಯಾನ ವಿಯೆನ್ನಾಗೆ ರಿಲೇಟ್ ಮಾಡಿಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. ಸೇಮ್ ರಿಲೇಷನು ಯಾವ ಆಪ್ಷನ್ ಫಾಲೋ ಮಾಡುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಏನು ರಿಲೇಷನ್ ಆಸ್ಟ್ರಿಯಾಗೂ ವಿಯೆನ್ನಾಗೂ? ಆಸ್ಟ್ರಿಯಾದು ಕ್ಯಾಪಿಟಲ್ ಸಿಟಿ, ರಾಜಧಾನಿ ವಿಯೆನ್ನಾ ಆಯಿತಾ. ಅದೇ ರೀತಿ ಯಾವುದಿದೆ, 4 ಆಪ್ಷನ್ಲಿ ಯಾವುದೋ ಒಂದು ಆಪ್ಷನ್ ಕರೆಕ್ಟ್ ಇದೆ. ಆಪ್ಷನ್ ಎ ಕರೆಕ್ಟ್ ಇದೆ ಆಯಿತಾ. ಈಜಿಪ್ಟು ರಾಜಧಾನಿ ಕೈರೋ ಆಯಿತಾ. ಈಜಿಪ್ಟು ರಾಜಧಾನಿ ಕೈರೋ, ಇದು ಆಪ್ಷನ್ ಎ ಕರೆಕ್ಟ್ ಇದೆ. ಬಾಕಿದೆಲ್ಲ ರಾಂಗ್ ಇದೆ. ಜರ್ಮನಿದೇನು ಗೊತ್ತಾ, ಜರ್ಮನಿ ಜಿ ಅಲ್ಲ ಜಿ ಬರುತ್ತೆ ಜರ್ಮನಿಗೆ. ಜರ್ಮನಿದು ರಾಜಧಾನಿ ಬರ್ಲಿನ್ ಆಗುತ್ತೆ. ಇದೆಲ್ಲ ಗೊತ್ತಿರಬೇಕು ನಿಮಗೆ. ಎಲ್ಲ ಗೊತ್ತಿದ್ರೆ ಈ ರೀತಿ ಟಿಕ್ ಮಾಡ್ಬೋದು. ಒಂದೇ ಕಲ್ತ್ಕೊಂಡು ಏನು ಮಾಡ್ತೀರಾ, ಪ್ರತಿಯೊಂದು ದೇಶದ್ದು ಕಲ್ತಿರ್ಬೇಕು. 198 ದೇಶ ಏನೋ ಇದೆ, ಪ್ರತಿಯೊಂದು ದೇಶದ್ದು ರಾಜಧಾನಿ ಕಲ್ತ್ಕೊಂಡಿರಿ. ಯಾವುದೋ ಒಂದು ಮಾತ್ರ ಕಲ್ತ್ಕೊಬಿಟ್ಟು ನಾನು ಎಕ್ಸಾಮ್ಗೆ ಹೋಗ್ತೀನಿ ಅದಲ್ಲ. ನೆಕ್ಸ್ಟ್ ಇದನ್ನು ಕೇಳ್ಬೋದು, ಜರ್ಮನಿಗೆ ಕೇಳ್ಬೋದು. ಅದಾದಮೇಲೆ USA ಕೇಳ್ಬೋದು. ಯಾರು ಗೊತ್ತು, ವಾಷಿಂಗ್ಟನ್ DC ಅಂತ, ಇದು USA ವಾಷಿಂಗ್ಟನ್ DC ಆಯಿತಾ. ನೆಕ್ಸ್ಟ್ ಡಿ, ವಾಷಿಂಗ್ಟನ್ DC ಅಂದರೆ ವಾರಿಯರ್ ಅಂದರೆ ಏನಂತಾರೆ ಅವನ್ನ, ವಾರಿಯರ್ ಕಿಂಗ್. ಆಲ್ಮೋಸ್ಟ್ ಒಂಥರ ಕಿಂಗ್ ಥರನೇ ವಾರಿಯರು. ಅವರು
ಅಮೇರಿಕದ ಸ್ವತಂತ್ರ ಹೋರಾಟಗಾರ, ಆಯಿತಾ, ಬ್ರಿಟಿಷರ ಜೊತೆ ಹೋರಾಡಿ ಸ್ವತಂತ್ರ ತಂದುಕೊಟ್ಟ ಜಾರ್ಜ್ ವಾಷಿಂಗ್ಟನ್ ಅಂದ್ಬಿಟ್ಟು, ಆಯಿತಾ. ಅದಕ್ಕೋಸ್ಕರ ಅಮೇರಿಕದ ರಾಜಧಾನಿ ಹೆಸರು ವಾಷಿಂಗ್ಟನ್ DC ಅಂತ ಇಟ್ಟಿದ್ದಾರೆ, ಆಯಿತಾ. ಇವ್ರದ್ದು ಬಯೋಗ್ರಫಿ ತುಂಬ ಚೆನ್ನಾಗಿದೆ, ಒಂದ್ಸಲ ಓದಿ, ಆಯಿತಾ. ಕುದುರೆ ಮೇಲೆ ಹೋಗಿ ಯುದ್ಧ ಮಾಡಿಕೊಂಡು ಕಮಾಂಡರ್ ಇನ್ ಚೀಫು ಬ್ರಿಟಿಷರ್ಗೆ ಬಡ್ದು ಆಚೆ ಬಿಸಾಕಿ ಅಮೇರಿಕಕ್ಕೆ ಸ್ವತಂತ್ರ ತಂದುಕೊಟ್ಟು, ಆಯಿತಾ. ನೆಕ್ಸ್ಟ್ ಇನ್ನೇನು ಕೇಳಿದೆ, ಆಸ್ಟ್ರೇಲಿಯಾದೇನಿದೆ, ಆಸ್ಟ್ರೇಲಿಯಾದು ಕ್ಯಾನ್ಬೆರಾ, ಆಯಿತಾ. ಕ್ವಶನ್ ನಂಬರ್ 73ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 74 ನೋಡಿ. ಕ್ವಶನ್ ನಂಬರ್ 74 ರೇನ್ನ ಹಾರ್ಸ್ಗೆ ರಿಲೇಟ್ ಮಾಡಿದ್ದಾರೆ. ಮಾಡಿಬಿಟ್ಟು ಕಂಟ್ರೋಲ್ ಪ್ಯಾನಲ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ, ಆಯಿತಾ. ಕನ್ನಡದಲ್ಲಿ ರೇನ್ ಅಂದರೆ ಲಗಾಮು ಅಂತ, ಆಯಿತಾ. ಲಗಾಮುನ ಕುದುರೆಗೆ ರಿಲೇಟ್ ಮಾಡಿಬಿಟ್ಟು ನಿಯಂತ್ರಣ ಫಲಕನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ, ಆಯಿತಾ. ನೋಡಿ, ಹಾರ್ಸ್ನ ಯಾವುದರಿಂದ ಕಂಟ್ರೋಲ್ ಮಾಡೋದು, ಹಾರ್ಸ್ನ ರೇನಿಂದ ಕಂಟ್ರೋಲ್ ಮಾಡ್ತಾರೆ, ಆಯಿತಾ. ಕುದುರೆನ ಲಗಾಮ್ ಹಾಕಿ ಕಂಟ್ರೋಲ್ ಮಾಡ್ತಾರೆ. ಅದೇ ರೀತಿ ಕಂಟ್ರೋಲ್ ಪ್ಯಾನಲ್ನಿಂದ ಏನು ಕಂಟ್ರೋಲ್ ಮಾಡ್ತೀರಾ, ಪ್ಲೇನ್ ವಿಮಾನನ ಕಂಟ್ರೋಲ್ ಮಾಡ್ತೀರಾ. ನೋಡಿದಿರಾ, ವಿಮಾನದಲ್ಲಿ ಕಂಟ್ರೋಲ್ ಪ್ಯಾನಲ್ ಇರುತ್ತೆ. ಪೈಲಟ್ ಕೂತಿರ್ತಾರೆ, ಹಿಡ್ಕೊಂಡು ಹಿಂಗೆ ಅಂತ ಇರ್ತಾರೆ, ಹಿಂಗೆ ಅಪ್ಪು ಡೌನ್ ಅಂತ ಇರ್ತಾರಲ್ಲ, ದೊಡ್ಡ ಡಿಸ್ಪ್ಲೇ ಬೋರ್ಡು, ಅದನ್ನು ಕಂಟ್ರೋಲ್ ಪ್ಯಾನಲ್ ಅಂತ ಹೇಳ್ತಾರೆ. ಕಂಟ್ರೋಲ್ ಪ್ಯಾನಲ್ಲು ಇದರಿಂದ ವಿಮಾನನ ಕಂಟ್ರೋಲ್ ಮಾಡ್ಬೋದು. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 75 ನೋಡಿ. ಕ್ವಶನ್ ನಂಬರ್ 75 ಮೆಂಡ್ ಇದನ್ನ ಸೀವಿಂಗ್ಗೆ ರಿಲೇಟ್ ಮಾಡಿದ್ದಾರೆ, ಆಯಿತಾ. ಮೆಂಡ್ ಸೀವಿಂಗು. ಅದೇ ರೀತಿ ಎಡಿಟ್ನ ಯಾವುದಕ್ಕೆ ರಿಲೇಟ್ ಮಾಡ್ಬೋದು ಅಂತ ಕೇಳಿದ್ದಾರೆ, ಆಯಿತಾ. ಮೆಂಡ್ ಅಂದ್ರೆ ಏನು ಗೊತ್ತಾ, ಬಟ್ಟೆ ಹೊಲಿಯೋದು ಅಂತ, ಆಯಿತಾ. ಬಟ್ಟೆ ಹೊಲಿಯೋದು, ತೇಪೆ ಹಾಕೋದು ಅಥವಾ ದುರಸ್ತಿ ಮಾಡೋದು ಅಂತ, ಆಯಿತಾ. ಬಟ್ಟೆನ ಯಾವುದರಿಂದ ಇದು ಮಾಡೋದು, ಸೀವಿಂಗ್ ಮಿಷಿನ್, ಹೊಲಿಗೆ ಯಂತ್ರ ಅಥವಾ ಹೊಲಿಗೆಯಿಂದ ಬಟ್ಟೆಗಳನ್ನ ರಿಪೇರಿ ಮಾಡ್ತೀವಿ ಅಥವಾ ದುರಸ್ತಿ ಮಾಡ್ತೀವಿ, ಆಯಿತಾ, ಅಥವಾ ಸರಿ ಮಾಡ್ತೀವಿ. ಎಡಿಟ್ ಯಾವುದನ್ನ ಎಡಿಟ್ ಮಾಡೋದು, ಮ್ಯಾನುಸ್ಕ್ರಿಪ್ಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಮ್ಯಾನುಸ್ಕ್ರಿಪ್ಟ್ ಅಂದರೆ ಹಸ್ತಪ್ರತಿ, ಮ್ಯಾನುಸ್ಕ್ರಿಪ್ಟ್ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಹಸ್ತಪ್ರತಿ ಅಂದರೆ ಲೆಟರ್ಸ್ ಅಂತ ಅಷ್ಟೇ. ಲೆಟರ್ಸು, ಬುಕ್ಕು, ಜರ್ನಲ್ಲು, ನ್ಯೂಸ್ ಪೇಪರ್ ಏನಾರಾಗಿರ್ಬೋದು, ಆಯಿತಾ. ಆರ್ಟಿಕಲ್ ಏನಾರಾಗಿರ್ಬೋದು. ಅದನ್ನು ಕೊಟ್ಟರೆ, ಯಾವ್ದಾರ ಒಂದು ಲೆಟ್ರ್ ಕೊಟ್ಟರೆ ಫಸ್ಟ್ ಎಡಿಟ್ ಮಾಡಬೇಕು, ನೋಡಬೇಕು. ಇಲ್ಲಾಂದರೆ ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್ ಇರುತ್ತೆ. ನಾವು ಅನ್ನ ಮಾಡಬೇಕಾದ್ರೆ ಅಕ್ಕಿ ಸೋಸಲ್ವಾ, ತರಕಾರಿ ಅಥವಾ ಕಾಳುಗಳ ಮಧ್ಯೆ ಕಲ್ಲೆಲ್ಲ ಸೋಸಲ್ವಾ, ಆ ರೀತಿ ಸೋಸ್ತಾರೆ. ಸೋಸೋದನ್ನ ತಿದ್ದುಪಡಿ ಅಂತ ಹೇಳ್ತಾರೆ. ನಾವೇನಾರ ಕೊಟ್ಟಿರೋ ಅಕ್ಕಿನ ಹಂಗೆ ಅಡುಗೆ ಹಾಕಿದ್ರೆ ಬಾಯಲ್ಲಿ ತಿನ್ಬೇಕಾದ್ರೆ ಕಟ ಅಂತ ಅಲ್ಲೆಲ್ಲ ಕಲ್ಲೆಲ್ಲ ಸಿಗಾಕೊಳ್ಳಲ್ವ, ಅದೇ ರೀತಿ ಅನುಭವ ಆಗುತ್ತೆ. ಅನ್ನದಲ್ಲಿ ಏನಾರ ಕಲ್ಲು ಸಿಕ್ಕರೆ ಯಾವ ರೀತಿ ಅನುಭವ ಆಗುತ್ತೆ, ಓದಬೇಕಾದ್ರೆ ಮಿಸ್ಟೇಕ್, ಸ್ಪೆಲ್ಲಿಂಗ್ ಮಿಸ್ಟೇಕೇ ಆಗಿರಲಿ, ಫುಲ್ ಸ್ಟಾಪ್ ಕಾಮ ಆಗಿರಲಿ, ಆ ಮಿಸ್ಟೇಕ್ಸ್ ಅಂದರೆ ಸೇಮ್ ಅನುಭವ ಇದ್ರಲ್ಲೂ ಆಗುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಮಿಸ್ಟೇಕ್ಸ್ನ, ಸ್ಪೆಲ್ ಮಿಸ್ಟೇಕೇ ಆಗಲಿ, ಫುಲ್ ಸ್ಟಾಫು ಕಾಮ ಆ ಥರ ಯಾವುದೇ ಮಿಸ್ಟೇಕ್ ಇದ್ರೂ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀನಿ. ಅದೊಂಥರ ಅದೇ ರೀತಿ ಅನ್ಸೋದು. ಊಟ ಮಾಡ್ಬೇಕಾದ್ರೆ ಕಲ್ಲು ಸಿಕ್ಕರೆ ಯಾವ ರೀತಿ ಅನಿಸುತ್ತೆ, ಇಲ್ಲಿ ಯಾವ್ದಾರ ಸ್ಪೆಲ್ ಮಿಸ್ಟೇಕ್ ಆಗಿದ್ರೆ ಮಕ್ಕಳಿಗೆ ಅದೇ ರೀತಿ ಅನಿಸುತ್ತೆ. ಸೊ ಆದಷ್ಟು ಟೀಚರ್ಸು ಆ ರೀತಿ ಅವಾಯ್ಡ್ನ ನೋಡಿದ್ರೆ 100% ಯಾರು ಕಾಮೆಂಟ್ ಮಾಡಿದ್ರೆ ಅದನ್ನು ಫಸ್ಟ್ ಕೆಲಸ ಅದನ್ನು ಎಡಿಟ್ ಮಾಡಬೇಕು, ತಿದ್ದುಪಡಿ ಮಾಡಬೇಕು, ಆಯಿತಾ. ಏನು ಬರುತ್ತೆ ಕ್ವಶನ್ ನಂಬರ್ 75ಗೆ ಆಪ್ಷನ್ನು ಸಿ ಆಗಿರುತ್ತೆ, ಆಯಿತಾ. ಆಪ್ಷನ್ನು ಸಿ.